ಪ್ರೀತಿಯ ಸ್ನೇಹಿತರೆ, ಪ್ರೀತಿ, ಪ್ರಣಯ, ಕುಟುಂಬ, ಅಮ್ಮ, ನೆನಪು, ಶರಾಬು, ಸೌಂದರ್ಯ, ಸಿನಿಮಾ, ಸಾಹಿತ್ಯ, ಹೀಗೆ ಕಣ್ಣಿಗೆ ಕಂಡ ಪ್ರತಿಯೊಂದರ ಬಗ್ಗೆಯೂ ನನ್ನದೇ ಆದ ಶ್ರದ್ಧೆಯಿಂದ ಬರೆಯುವ, ಮಾತನಾಡುವ ನಾನು ಪತ್ರಕರ್ತ, ಕಥೆಗಾರ, ಕಾದಂಬರಿಕಾರ ಅಂತೆಲ್ಲ ಅನ್ನಿಸಿಕೊಂಡ ಅತ್ಯಂತ ಸಾಮಾನ್ಯ ಮನುಷ್ಯ. ಹೆಸರು ರವಿ ಬೆಳಗೆರೆ. ನೋಡೋಕೆ ಹಾಗೆ ಕಾಣದೇ ಇದ್ರೂ ಕಳೆದ ಬಾರಿ ಬಂದಿದ್ದ ಮಾರ್ಚ್ 15ನೇ ತಾರೀಕು ಹೆಗಲ ಮೇಲೆ ಕೈ ಇಟ್ಟು ಹೇಳಿತ್ತು, ಗುರು ನಿಂಗೀಗ 53 ವರ್ಷ. ಅದಕ್ಕೆ ನಾನು ಹೆಮ್ಮೆಯಿಂದ ಹೇಳಿದೆ, ಇರ್ಲಿ ಹೋಗು, ನಾನಾಗಲೇ 63 ಪುಸ್ತಕ ಬರೆದಿದ್ದೀನಿ, 6,500 ಮಕ್ಕಳು ಓದೋ ಪ್ರಾರ್ಥನಾ ಸ್ಕೂಲ್ ಕಟ್ಟಿದ್ದೀನಿ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಕಜಕಿಸ್ತಾನ್, ಕಿರ್ಗಿಸ್ತಾನ್, ಉಗಾಂಡ, ಕಾಂಗೋ, ಕೀನ್ಯಾ, ತಾಂಜೇನಿಯಾ, ದುಬೈ, ಇಟಲಿ, ಫ್ರಾನ್ಸ್, ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್ ಮುಂತಾದ ದೇಶಗಳನ್ನು ನೋಡಿದ್ದೀನಿ. ಆಫೀಸ್ನಲ್ಲಿ, ಮನೆಯಲ್ಲಿ, ಕೈಯಲ್ಲಿ, ಹೆಗಲ ಚೀಲದಲ್ಲಿ ಸದಾ ಪುಸ್ತಕ ಇಟ್ಕೊಂಡಿರೋ, ದಿನಕ್ಕೆ 18 ಗಂಟೆ ಕೆಲಸ ಮಾಡೋ, ಎಲ್ಲ ಮಾಡಿಯೂ ಖುಷಿಯಾಗಿರೋ, ತುಂಬ ಹೊತ್ತು ಮಕ್ಕಳೊಂದಿಗೆ ಆಟವಾಡಿ ಸಂತೋಷವಾಗಿರೋ ಶ್ರೀಮಂತ ನಾನು. ಇಂಥದ್ದೊಂದು ಅಗಾಧ ಶ್ರೀಮಂತಿಕೆಗೆ ಕಾರಣವಾಗಿರುವ ನನ್ನ ಜೀವನದ ಏಕೈಕ ವಸ್ತು, ಕಂಡು ಕಾಣದೆ ಸಿಕ್ಕಂತೆ ಮಾಡಿ ತಪ್ಪಿಸಿಕೊಳ್ಳುವ, ಒಮ್ಮೆ ನಿಜಕ್ಕೂ ಸಿಕ್ಕು ಮನಸ್ಸು ಮುದಗೊಳಿಸುವ ಆ ಸುಂದರ ಮರೀಚಿಕೆ, ಅದರ ಹೆಸರು ಕನಸು. ನೀವೀಗ ಕೇಳ್ತಿರೋ ಸುಮಾರು 60 ನಿಮಿಷಗಳ ಧ್ವನಿ ಮುದ್ರಿಕೆಯ ಹೆಸರು ಕನಸೆ. ವಯಸ್ಸಿಗೆ ತಕ್ಕಂತೆ ಬದಲಾಗುವ, ವ್ಯಕ್ತಿತ್ವಕ್ಕೆ ತಕ್ಕಂತೆ ರೂಪುಗೊಳ್ಳುವ, ಅಭಿರುಚಿಗೆ ತಕ್ಕಂತೆ ಆಕಾರ ಪಡೆಯುವ, ಕೇವಲ ನಮ್ಮ ಪ್ರಯತ್ನ ಮತ್ತು ಪರಿಶ್ರಮ, ಶ್ರದ್ಧೆಗಳಿಂದ ಮಾತ್ರ ಸಾಕಾರಗೊಳ್ಳುವ ಅತಿದೊಡ್ಡ ಸುಖದ ಹೆಸರೇ ಕನಸು. ಕೆಲವರಿಗೆ ಶ್ರೀಮಂತರಾಗುವ ಕನಸು, ಮತ್ತೊಬ್ಬರಿಗೆ ರುಚಿ ರುಚಿಯಾಗಿ ಹೊಟ್ಟೆ ತುಂಬ ತಿನ್ನುವ ಕನಸು, ರಂಗು ರಂಗಿನ ಬಟ್ಟೆ ಹಾಕಿಕೊಳ್ಳುವ ಕನಸು, ಒಲಿಂಪಿಕ್ಸ್ನಲ್ಲಿ ಚಿನ್ನ ದೋಚಿ ತರುವ ಕನಸು, ಮುಖ್ಯಮಂತ್ರಿಯಾಗುವ ಕನಸು, ತುಂಬ ಇಳಿಗಾಲದಲ್ಲಿ ಸಿಗೋ ಜ್ಞಾನಪೀಠದ ಕನಸು, ಪ್ರತಿ ಪುಸ್ತಕದ ಓದಿನಿಂದಲೂ ಸಿಗುವ ಜ್ಞಾನದ ಕನಸು, ಈ ಸಲದ ಎಕ್ಸಾಮ್ನಲ್ಲಿ ಫಸ್ಟ್ ರ್ಯಾಂಕ್ ತಂದುಕೊಂಡು ಬಿಡೋ ಕನಸು, ಮೆಚ್ಚಿದ ಹುಡುಗಿ ಹ್ಞೂ ಕಣೋ ಐ ಲವ್ ಯು ಅಂತ ಮುಗುಳ್ನಗೆ ಬೀರುವ ಕನಸು. 8 ವರ್ಷದ ಹುಡುಗನನ್ನ ಕೇಳಿ ನೋಡಿ, ನಿನ್ನ ಕನಸೇನು ಮರಿ ಅಂತ. ದೊಡ್ಡವನಾದ್ಮೇಲೆ ಅಮ್ಮಂಗೆ ಸೀರೆ ತಂದು ಕೊಡ್ತೀನಿ ಅಂತಾನೆ. ಮನುಷ್ಯನ ಬದುಕೆ ಹಾಗೆ. ಎವ್ರಿಬಡಿ ಇಸ್ ಎ ಡ್ರೀಮ್ ಚೇಸರ್. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಗಿರೀಶ್ ಕರ್ನಾಡ್ ಅವರು ಒಂದು ಕಡೆ ತುಂಬ ಸುಂದರವಾಗಿ ಹೇಳಿದ್ದಾರೆ, ದೀಪಗಳಿಲ್ಲದ ಹಾದಿಯಲ್ಲಿ ನಡೆಯಬಹುದು, ಆದರೆ ಕನಸುಗಳಿಲ್ಲದ ಹಾದಿಯಲ್ಲಿ ನಡೆಯಲು ಸಾಧ್ಯವಿಲ್ಲ. ಹೌ ಟ್ರೂ. ಇನ್ಫ್ಯಾಕ್ಟ್ ಕನಸೆ ಎಂಬ ಈ ಧ್ವನಿ ಮುದ್ರಿಕೆಯನ್ನು ಮಾಡೋದಕ್ಕೆ ನನಗೆ ಪ್ರೇರಣೆಯಾದವರು ಶಿವಮೊಗ್ಗದ ನನ್ನ ಓದುಗರಾದ ಮಂಜುಳಾ ಮತ್ತು ಪ್ರಕಾಶ್ ದಂಪತಿಗಳು. ಅವರು ನನ್ನ ಮನಸೆ ಸಿಡಿ ಕೇಳಿದ್ದಾರೆ. ತುಂಬ ಒಳ್ಳೆಯ ಅಭಿರುಚಿ ಇರುವ ಪ್ರಕಾಶ್ LICಯಲ್ಲಿ ಡೆವಲಪ್ಮೆಂಟ್ ಆಫೀಸರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅವರ ಬಾಳ ಸಂಗಾತಿ ಮಂಜುಳಾ ಶುದ್ಧ ಮನಸ್ಸಿನ ಗೃಹಿಣಿ, ಜೊತೆಗೆ ಹವ್ಯಾಸಿ ಬ್ಯೂಟಿಷಿಯನ್. ಮಗಳು ಬೃಂದಾ ಮತ್ತು ಮಗ ಅಭಯ್ ಇನ್ನೂ ಓದ್ತಿದ್ದಾರೆ. ಶಿವಮೊಗ್ಗದಲ್ಲಿ ಅವರು 40x70 ಸೈಟಲ್ಲಿ ಗೋಪಾಳ ಬಡಾವಣೆಯಲ್ಲಿ ಕಟ್ಟಿರೋ ಹೊಸ ಮನೆಯ ಹೆಸರು ಕನಸೆ. ನಾವು ಗೃಹ ಪ್ರವೇಶ ಇಟ್ಕೊಂಡಿದ್ದೀವಿ ರವಿ ಅವರೇ. ಬರೋ ಅತಿಥಿಗಳಿಗೆ ಒಂದು ಗಿಫ್ಟ್ ಕೊಡೋ ಇಚ್ಛೆ ಇದೆ. ಗಣೇಶನ ವಿಗ್ರಹ, ಗೊಂಬೆ, ಟವಲು, ಸೀರೆ, ಶರ್ಟ್ ಪೀಸು, ಖಣ ಅಂತ ಕೊಡೋ ಬದಲು ನಿಮ್ಮ ಧ್ವನಿಯಲ್ಲಿ ಕನಸೆ ಅಂತ ಒಂದು ಧ್ವನಿ ಮುದ್ರಿಕೆ ಮಾಡಿಸಿಕೊಟ್ಟಿದ್ರೆ ಚೆನ್ನಾಗಿರುತ್ತೆ. ಇದೊಂದು ಅರ್ಥಪೂರ್ಣ ಸಂಪ್ರದಾಯವಾಗುತ್ತೆ. ನೀವು ಬಿಡು ಮಾಡ್ಕೊಂಡು ಮಾಡಿಕೊಡ್ತೀರಾ ಅಂತ ಕೇಳಿದಾಗ ತಕ್ಷಣ ಒಪ್ಕೊಂಡೆ. ಅಲ್ಲಿಂದ ಶುರುವಾಯಿತು ನನ್ನ ಕನಸುಗಳ ಮೆರವಣಿಗೆ. ಕನಸುಗಳ ವಿಚಾರ ಒತ್ತಟ್ಟಿಗಿರಲಿ. ಮನುಷ್ಯನ ಅತಿದೊಡ್ಡ ಇನ್ವೆನ್ಷನ್ ಅಂದರೆ ಯಾವುದು? ಮನುಷ್ಯ ಕಂಡು ಹಿಡಿದ ಕರೆಂಟ, ಬಂದೂಕ, ವಿಮಾನವ, ರ್ಯಾಕೆಟ, ಕಂಪ್ಯೂಟರ ಅಂತ ಯೋಚಿಸಿದಾಗ ಅದೆಲ್ಲಕ್ಕೆ ಮುಂಚೆ ಮನುಷ್ಯ ನಿಜವಾಗಿಯೂ ಕಂಡು ಹಿಡಿದದ್ದು, ಇನ್ವೆಂಟ್ ಮಾಡಿದ್ದು ಕುಟುಂಬ. ದಟ್ ಈಸ್ ಫ್ಯಾಮಿಲಿ ಅಂತ ಅನ್ನಿಸ್ಬಿಡುತ್ತೆ. ಸಾಮಾನ್ಯವಾಗಿ ಬೇರೆ ಯಾವ ಪ್ರಾಣಿ ಪಕ್ಷಿಗಳಿಗಿಂತಲೂ ವಿಭಿನ್ನವಾದ ರೀತಿಯಲ್ಲಿ ಮನುಷ್ಯ ತನ್ನ ಕುಟುಂಬ ಕಟ್ಕೊಳ್ತಾನೆ. ಕುಟುಂಬ ಅಂದರೆ ಕೇವಲ ಗಂಡ ಹೆಂಡತಿ ಮಕ್ಕಳು ಅಲ್ಲ,
ಅಪ್ಪ, ಅಮ್ಮ, ಅತ್ತೆ, ಮಾವ, ತಮ್ಮಂದ್ರು, ತಂಗೀರು, ನಾದಿನಿಯರು, ಓರ್ಗಿತ್ತೀರು, ಸೋದರ ಮಾವಂದ್ರು, ಚಿಕ್ಕಪ್ಪಂದ್ರು, ನಾವೆಲ್ಲ ಜನರಲ್ಲಾಗಿ ಕರೆಯೋ ಕಸಿನ್ಸು, ದೂರದ ನೆಂಟರು, ಹತ್ತಿರದವರು, 10 ದಿವಸದವರು, ಇಷ್ಟಕ್ಕೂ ಇವರು ವರ್ಷೆಯಲ್ಲಿ ನಮಗೆ ಏನಾಗಬೇಕು ಅನ್ನೋದೇ ಸರಿಯಾಗಿ ಗೊತ್ತಾಗದಂತಹ ಸಂಬಂಧಿಗಳು, ಹೀಗೆ ಎಲ್ಲ ಸೇರಿ ಒಂದು ಕುಟುಂಬವಾಗುತ್ತೆ. ಅನೇಕ ಸಲ ನಮ್ಮ ಅತ್ಯಂತ ಆತ್ಮೀಯ ಗೆಳೆಯರು ಕೂಡ ನಮ್ಮ ಕುಟುಂಬದ ಒಂದು ಭಾಗವೇ ಆಗಿ ಹೋಗಿರುತ್ತಾರೆ. ಪ್ರೀತಿಯಿಂದ ಸಾಕಿದ ನಾಯಿ, ಮೈಯುಜ್ಜುತ್ತಾ ಓಡಾಡುವ ಬೆಕ್ಕು, ತನಗೆ ಮೂಡು ಬಂದಾಗ ಮಾತನಾಡೋ ಗಿಳಿ, ಶ್ರದ್ಧೆಯಿಂದ ಬಂದು ಅವತ್ತಿನ ಕೆಲಸ ಅಚ್ಚುಕಟ್ಟಾಗಿ ಮಾಡಿ ಹೋಗೋ ಕೆಲಸದವರು ಎಲ್ಲ ಸೇರಿ ಒಂದು ಕುಟುಂಬ. ನಮ್ಮ ಮನೆಗಳು ಬೇರೆ ಬೇರೆ ಇರಬಹುದು, ಅದು ಅನುಕೂಲಕ್ಕಾಗಿ ಮಾಡಿಕೊಂಡ ವ್ಯವಸ್ಥೆ. ಆದರೆ ನಾವೆಲ್ಲರೂ ಒಂದು ಫ್ಯಾಮಿಲಿಗೆ, ಅಂದರೆ ಒಂದು ಕುಟುಂಬಕ್ಕೆ ಸೇರಿದವರು. ನಿಮಗೂ ಗೊತ್ತಿದೆ, ಎಲ್ಲ ಕುಟುಂಬಗಳ ಪಾಲಿಗೂ ಇರೋ ಛತ್ತರಿಯೇ ಮನೆ. ಮನೆಯ ವಿಚಾರಕ್ಕೆ ಬಂದರೆ ನಾನು ಭಯಂಕರ ಡ್ರೀಮಿಯನ್ನಲ್ಲ. ನನ್ನ ಕನಸುಗಳೇನಿದ್ರೂ ಅಕ್ಷರ ಪ್ರಪಂಚಕ್ಕೆ, ಮಾತು, ಸಂಗೀತ ಮತ್ತು ಮೌನಗಳ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಥವು. ಓದುವ ಬರೆಯುವ ವಿಷಯಕ್ಕೆ ಬಂದರೆ ನನಗೆ ಮೊಟ್ಟ ಮೊದಲ ಪುಟ್ಟ ಬಣ್ಣದ ಕನಸು ಕಟ್ಟಿಕೊಟ್ಟವಳು ನನ್ನ ತಾಯಿ. ಚಿಕ್ಕಂದಿನಲ್ಲಿ ಒಂದು ಮಡಿಯುವಂತ ಸಮಾಜ ನನ್ನನ್ನು, ನನ್ನ ತಾಯಿಯನ್ನು ಕೊಂಚ ದೂರದಲ್ಲೇ ಇರಿಸಿತ್ತು, ಬಹಿಷ್ಕೃತರ ಹಾಗೆ. ಹೀಗಾಗಿ ನನಗೆ ಗೆಳೆಯರಿರಲಿಲ್ಲ. ಆ ದಿನಗಳಲ್ಲಿ, ಅಂದರೆ ನನ್ನ ಬಾಲ್ಯದ ದಿನಗಳಲ್ಲಿ, ಟಿವಿ ಕೂಡ ಇರಲಿಲ್ಲ. ಪ್ರತಿನಿತ್ಯ ಮಲಗುವಾಗ ನನ್ನ ತಾಯಿ ನನ್ನ ದಿಂಬಿನ ಪಕ್ಕದಲ್ಲಿ ಸುಮ್ಮನೆ 2 ಪುಸ್ತಕ ಇಟ್ಟಿರ್ತಿದ್ಲು. ಅವುಗಳಲ್ಲಿನ ಚಿತ್ರ, ಬಣ್ಣ, ನನ್ನ ಒಂಟಿತನ ಯಾವುದು ಆಕರ್ಷಿಸಿತೋ ಕಾಣೆ. ಚಿಕ್ಕಂದಿನಿಂದಲೇ ನಾನು ಪುಸ್ತಕಗಳ ಕಡೆಗೆ ಆಕರ್ಷಿತನಾದೆ. ಹಾಗೆ ಬೆಳೆದ ಇನ್ನೊಂದು ಆಕರ್ಷಣೆ ಎಂದರೆ ಶ್ರವಣ, ಸಂಗೀತ. ಚಂದದ ಗಾಯಕಿಯಾದ ನನ್ನ ತಾಯಿ ಬೆಳಗಿನ ಜಾವ 4:15 ಎದ್ದು ಗದುಗಿನ ನಾರಣಪ್ಪನ ಭಾರತವನ್ನು ಸುಶ್ರಾವ್ಯವಾಗಿ ಹಾಡಿಕೊಳ್ತಾ ಇದ್ಲು. ಅದನ್ನು ಕೇಳ್ತಲೇ ಬೆಳೆದ ನಾನು ಅದರಿಂದ ಎಷ್ಟು ಇಂಪ್ರೆಸ್ ಆಗಿದ್ದೆ ಅಂದರೆ, ಸ್ನೇಹ ತ್ಯಾಗಗಳಿಗೆ ಸಂಕೇತವಾದ ಕರ್ಣನ ಪಾತ್ರವನ್ನು ತುಂಬ ಇಷ್ಟಪಟ್ಟು ನನ್ನ ಮಗನಿಗೆ ಕರ್ಣ ಅಂತಲೇ ಹೆಸರಿಟ್ಟಿದ್ದೇನೆ. ಅಂದಹಾಗೆ ಅದು ಟಿವಿಗಳಿಲ್ಲದ ಕಾಲವಾದ್ದರಿಂದ ನನ್ನ ಬಾಲ್ಯ ಮತ್ತು ತಾರುಣ್ಯದ ಉದ್ದಕ್ಕೂ ನಾನು ರೇಡಿಯೋ ಕೇಳ್ತಲೇ ಬೆಳೆದವನು. ಹೀಗಾಗಿ PB ಶ್ರೀನಿವಾಸ್, ಘಂಟಸಾಲ, AM ರಾಜ, ಮಾಧವ ಪೆದ್ದಿ, ಸತ್ಯಂ, ಬಾಲಸುಬ್ರಹ್ಮಣ್ಯಂ, KL ಸೈಗಲ್, CH ಆತ್ಮ, ಮುಖೇಶ್, ಮೊಹಮ್ಮದ್ ರಫಿ, ಮನ್ನಾಡೆ, ನರೇಂದರ್ ಚಂಚಲ್, ಜಗಜಿತ್ ಸಿಂಗ್, ಲತಾ ಮಂಗೇಶ್ಕರ್, ಆಶಾ ಭೋನ್ಸ್ಲೆ, ಬೇಗಂ ಅಖ್ತರ್, ಜಾನಕಿ, P ಸುಶೀಲಾ, ಜಿಕ್ಕಿ ಮುಂತಾದವರೆಲ್ಲ ನಮ್ಮ ಪರಿಚಿತರಂತೆಯೇ, ಪಕ್ಕದ ಮನೆಯವರಂತೆಯೇ. ನೋಡಿ, ಒಂದು ಹಾಡನ್ನು ಸುಮ್ಮನೆ ಕೇಳಿಸ್ಕೊಳ್ಳುವುದರೊಂದಿಗೆ ಮನಸ್ಸಿನ ಚಡಪಡಿಕೆ ತೃಪ್ತಗೊಳ್ಳುವುದಿಲ್ಲ. ಇದು ಯಾರು ಹಾಡಿದ್ದು, ಯಾರು ಬರೆದಿದ್ದು, ಸಂಗೀತ ನಿರ್ದೇಶಕರು ಯಾರು, ಯಾವ ನಟರಿಗಾಗಿ ಸಿದ್ಧಪಡಿಸಿದ ಹಾಡು ಇದು, ಹೀಗೆ ಕುತೂಹಲದಿಂದ ಕುತೂಹಲ ವಿಸ್ತಾರಗೊಳ್ಳುತ್ತಾ ಹೋಗುತ್ತದೆ. ಇದೊಂಥರ ನಿಲ್ಲದ ಬೇಟೆ. ನನ್ನ ವಿಷಯದಲ್ಲಿ ಇದು ಎಲ್ಲಿಗೆ ಬಂದು ನಿಂತಿದೆ ಅಂದರೆ, ಕನ್ನಡ, ತೆಲುಗು, ಹಿಂದಿ ಸಿನಿಮಾಗಳ ಸುಮಾರು 70,000 ಹಾಡುಗಳ ಬಗ್ಗೆ ನನ್ನಲ್ಲಿ ಮಾಹಿತಿ ಇದೆ. ಅವು ಬಾಯಿಗೆ ಬರ್ತವೆ. ಅನಾಯಾಸವಾಗಿ ಈ 53 ವರ್ಷಗಳಲ್ಲಿ ನಾನು ಚೇಸ್ ಮಾಡಿದ ಒಂದು ಸರಳವಾದ ಕನಸಿನ ಫಲವೆಂದರೆ ಇದು. ನನ್ನ ಪ್ರಕಾರ ಆರೋಗ್ಯಕರವಾದ ಯಾವ ಕನಸು ತನ್ನಷ್ಟಕ್ಕೆ ತಾನು ನನಸಾಗಿ ಅಲ್ಲಿಗೆ ನಿಲ್ಲುವುದಿಲ್ಲ. ಅದು ಇನ್ನೊಂದು ಕನಸಿನತ್ತ ನಿಮ್ಮನ್ನು ಓಡಿಸುತ್ತದೆ, ಬೆನ್ನತ್ತುವಂತೆ ಮಾಡುತ್ತದೆ. ಮೈ ಡಿಯರ್ ಫ್ರೆಂಡ್ಸ್, ನೆನಪಿರಲಿ, ನಾವು ಕನಸುಗಳನ್ನು ಬೆನ್ನತ್ತುವುದನ್ನು ನಿಲ್ಲಿಸಿದ ದಿನ ಅಲ್ಲಿಗೆ ಮುದುಕರಾಗಿ ಹೋಗ್ತೇವೆ. ಪ್ಲೀಸ್ ಕೀಪ್ ಚೇಸಿಂಗ್ ದಿ ಡ್ರೀಮ್ಸ್. ಒಂದು ವಿಷಯ ಹೇಳಿದ್ರೆ ನೀವು ಅದನ್ನು ಸ್ವಪ್ರತಿಷ್ಠೆ ಅಂದ್ಕೋಬೇಡಿ. ನಾನು ಕಟ್ಟಿರುವ ಪ್ರಾರ್ಥನಾ ಶಾಲೆಯಲ್ಲಿ ಇವತ್ತು 6,500 ಮಕ್ಕಳು ಓದ್ತಾ ಇದ್ದಾರೆ. ಶಾಲೆ ಆರಂಭವಾದಾಗಿನಿಂದ ಇವತ್ತಿನ ತನಕ ಒಂದೇ ಒಂದು ವರ್ಷ ಕೂಡ ತಪ್ಪದ ಹಾಗೆ SLCಲಿ 100ಕ್ಕೆ 100% ರಿಸಲ್ಟ್ ತರ್ತಾ ಇದ್ದಾರೆ. ಆದರೆ ನಿಮಗೆ ಗೊತ್ತಿರಲಿ, ನಾನು SLC 2 ಸಲ ಪಾಸ್ ಆದವನು. ಕೆಲವು ವರ್ಷಗಳ ಹಿಂದೆ 8ನೇ ಕ್ಲಾಸ್ ಪಾಸ್ ಮಾಡಿದವರಿಗೆ TCH ಅಂದರೆ ಟೀಚರ್ಸ್ ಟ್ರೈನಿಂಗಿಗೆ ಪ್ರವೇಶ ಕೊಡಲಾಗ್ತಾ ಇತ್ತು. ಹಾಗೆ TCH ಮಾಡಿ ಶಿಕ್ಷಕಿಯಾದವಳು ನನ್ನ ತಾಯಿ. ಮುಂದೆ ಶಿಕ್ಷಕರು SLC ಮಾಡಿಕೊಂಡ್ರೆ 15 ರೂಪಾಯಿ ಸಂಬಳ ಜಾಸ್ತಿ ಮಾಡ್ತೀವಿ ಅಂದಿತ್ತು ಸರ್ಕಾರ. ಸರಿ, ನನ್ನ ಅಮ್ಮ SLC ಪರೀಕ್ಷೆಗೆ ಕಟ್ಟಿದ್ಲು. ಅದೇ ವರ್ಷ ನಾನು SLC ಬರೆದೆ.
ತಾಯಿ ಮಗ ಒಟ್ಟಿಗೆ ಪರೀಕ್ಷೆ ಬರೆದದ್ದು SLC ಬೋರ್ಡ್ನ ಇತಿಹಾಸದಲ್ಲಿ ನಮ್ಮಿಬ್ಬರದೇ ಇರಬೇಕು ಉದಾಹರಣೆ. ಮುಂದೆ ರಿಸಲ್ಟ್ ಬಂತಲ್ಲ, ಶಾಲೆಯಲ್ಲಿ ಪಾಠ ಮಾಡ್ತಾ ಇದ್ದ ಅಮ್ಮನಿಗೆ ಕಿಟಕಿಯಲ್ಲಿ ಕೂಗಿ ನಿಂತು ಹೇಳಿದೆ, ಅಮ್ಮ ನೀನ್ ಪಾಸು. ನಿಂದೇನಾಯ್ತು ಮಗನೇ ಅಂದ್ಲು. ನಾನು ಫೇಲು ಅಂದೆ. ಆಕೆಯ ಕಣ್ಣು ನೀರಾಡಿದವು. ಆದರೆ ದುಃಖ ತೋರಗೊಡದೆ ಹತ್ತಿರಕ್ಕೆ ಕರೆದು 2 ರೂಪಾಯಿ ಕೊಟ್ಟು ಸಿನಿಮಾಕ್ಕೆ ಹೋಗ್ಬಾ ಮಗು. ಮರುದಿನ ಅಮ್ಮ ನನಗೆ ಮಾಡಿದ ಅತಿದೊಡ್ಡ ಉಪಕಾರವೆಂದರೆ ಬಳ್ಳಾರಿಯ ಸಿಟಿ ಸೆಂಟ್ರಲ್ ಲೈಬ್ರರಿಗೆ ಕರೆದೊಯ್ದು 5 ರೂಪಾಯಿಗಳದೊಂದು ಹಾಗೂ 3 ರೂಪಾಯಿಗಳದೊಂದು ಮೆಂಬರ್ಶಿಪ್ ಕಾರ್ಡ್ ಮಾಡಿಸಿ ಲೈಬ್ರೇರಿಯನ್ ಪ್ರಹ್ಲಾದಾಚಾರ್ಯರಿಗೆ ಪರಿಚಯ ಮಾಡಿಕೊಟ್ಟಿದ್ಲು. ನಂತರ ವಿಶಾಲವಾದ ಲೈಬ್ರರಿಯ ರ್ಯಾಕ್ಗಳ ಮಧ್ಯೆ ನಿಲ್ಲಿಸಿ, ಮಗು ಇವಷ್ಟು ಕನ್ನಡದ ಪುಸ್ತಕಗಳು, ನಿನಗೆ ಏನೇನು ಓದಬೇಕು ಅನಿಸುತ್ತೋ ಅದೆಲ್ಲವನ್ನೂ ಓದು ಅಂದ್ಲು. ಬಿಲೀವ್ ಮಿ ಫ್ರೆಂಡ್ಸ್, SLC ಫೇಲ್ ಆದ ನಾನು ಪತ್ತೇದಾರಿ ಕಾದಂಬರಿಗಳನ್ನು ಓದಲು ಆರಂಭಿಸಿದ್ದು. ಆಮೇಲೆ ಮುಂದೆ SLC ಮುಗಿಸಿ PUCಗೆ ಹೋಗೋ ಹೊತ್ತಿಗೆ ಬೀಚಿ, ತಾರಾಸು, ಆನಕ್ರು, ಅನಂತಮೂರ್ತಿ, ಯಶವಂತ ಚಿತ್ತಾಲ, ಶಿವರಾಮ ಕಾರಂತರ ತನಕ ಲೈಬ್ರರಿಯಲ್ಲಿದ್ದ ಹೊಸಗನ್ನಡದ ಅಷ್ಟೂ ಸಾಹಿತ್ಯ, ಅಷ್ಟೂ ಪುಸ್ತಕ ಓದಿಬಿಟ್ಟಿದೆ. ಅವತ್ತಿನ ಆ ಡ್ರೀಮ್ ಚೇಸಿಂಗ್ ಸ್ವಭಾವ ಇವತ್ತಿಗೂ ನನ್ನಲ್ಲಿ ಉಳಿದಿದೆ. ಅದು ನನ್ನಿಂದ ಬರೆಸ್ತಾ ಇದೆ. ನಿಜ ಹೇಳಬೇಕಂದ್ರೆ ಬದುಕಿಸ್ತಾ ಇದೆ. 53 ವರ್ಷಗಳಲ್ಲಿ 63 ಪುಸ್ತಕ ಬರೆದಿದ್ದೀನಿ. 100 ತುಂಬೋ ಹೊತ್ತಿಗೆ 150 ಪುಸ್ತಕಗಳನ್ನಾದರೂ ಬರೆಯೋ ಆಸೆ. ಸುಮಾರು 23 ದೇಶ ನೋಡಿದ್ದೀನಿ. 100 ತುಂಬೋ ಹೊತ್ತಿಗೆ 100 ದೇಶವಾದರೂ ನೋಡಿ ಬರೋ ಕನಸು. ಇಂಥದ್ದೊಂದು ಕನಸು ಕಟ್ಟಿಕೊಟ್ಟದ್ದು ಜರ್ಮನಿಯಲ್ಲಿ ನೆಲೆಗೊಂಡಿರುವ ನನ್ನ ಗೆಳೆಯ ದತ್ತ ಹೆಗಡೆ. ನನ್ನ ಕನಸುಗಳ ಮಾತು ಒತ್ತಟ್ಟಿಗಿರಲಿ. ಕನ್ನಡದ ಹಿರಿಯ ಕವಿ ಕುವೆಂಪು ಅವರು ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು ಅಂತ ಬರೆದರು. ಅದನ್ನವರು ಮನುಷ್ಯನ ಚೇತನದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬರೆದರು. ಆದರೆ ಕುವೆಂಪು ಸ್ವತಃ ಒಂದು ನೆಲೆ ನಿಂತರು, ಮನೆಯೂ ಕಟ್ಟಿದ್ರು. ಮನೆ ಕಟ್ಟೋದು ಪ್ರತಿ ಮನುಷ್ಯನಲ್ಲೂ ಸ್ವಭಾವತಃ ಇರುವಂತಹ ಒಂದು ದೇದೀಪ್ಯಮಾನವಾದ, ಹಿತವಾದ, ಬಿಟ್ಟು ಬಿಡದೆ ಕಾಡುವ ಸುಂದರ ಕನಸು. ಚಿಕ್ಕ ಮಕ್ಕಳಿದ್ದಾಗಲೇ ಬಹುಶಃ ನಾವು ಮನೆ ಕಟ್ಟೋಕೆ ಶುರು ಮಾಡ್ತೀವಿ. ಮರಳಲ್ಲಿ, ಮಣ್ಣಲ್ಲಿ, ಪುಟ್ಟ ಪುಟ್ಟ ಕಲ್ಲುಗಳಲ್ಲಿ. ಅದರ ಸುತ್ತ ಕೂತ್ಕೊಂಡೇ ಮನೆ ಆಟ ಆಡ್ತೇವೆ. ನೀನು ಅಪ್ಪ, ನಾನು ಅಮ್ಮ. ನೀನು ಅಂಗಡಿಗೆ ಹೋಗ್ಬಾ, ನಾನು ಅಡುಗೆ ಮಾಡಿಟ್ಟಿರ್ತೀನಿ. ಈ ಪುಟ್ಟ ಹಿತ್ತಾಳೆಯ ಪಾತ್ರೆ, ಬಣ್ಣ ಕಳೆದುಕೊಂಡ ಗೊಂಬೆ, ಅದಕ್ಕೊಂದು ತೊಟ್ಲು, ಅದೆಲ್ಲ ಹಿರಿಯರ ಇಮಿಟೇಷನ್ ಅಂತ ಅಂದ್ಕೊಂಡ್ರೂ ಇಟ್ಸ್ ದಿ ಬಿಗಿನಿಂಗ್ ಆಫ್ ಅ ಡ್ರೀಮ್. ಬಾಲ್ಯದ ಆ ಮಧುರಕೆಯಾದ ಜಗಜಿತ್ ಸಿಂಗ್ ಮತ್ತು ಚಿತ್ರಾ ಸಿಂಗ್ ಹಾಡಿದ ಈ ಗಜಲು ನಮ್ಮೆಲ್ಲರ ಬಾಲ್ಯದ, ನಮ್ಮೆಲ್ಲರ ಕನಸುಗಳ ಪ್ರತಿಫಲನದಂತೆ ಕೇಳಿಸುತ್ತದೆ. ನಿಜವಾದ ಮನೆ ಕಟ್ಟುವ ಕನಸು ಸಾಮಾನ್ಯವಾಗಿ ಮನುಷ್ಯನಲ್ಲಿ ಆರಂಭವಾಗೋದು 35-40ರ ಆಸ್ಪಾಸ್ನಲ್ಲೇ. ಕೆಲವೊಮ್ಮೆ ಆ ಕನಸು ತಂತಾನೇ ಆರಂಭವಾದರೆ ಮತ್ತೆ ಕೆಲವು ಸಲ ಯಾವುದೋ ಗೆಳೆಯ, ಯಾವುದೋ ಸೊಸೈಟಿಯ ಜಾಹೀರಾತು, ಅಥವಾ ಎಲ್ಲೋ ನೋಡಿದ ಹತ್ತಿರದವ್ರು ಯಾರೋ ಕಟ್ಟಿದ ಸುಂದರ ಮನೆ, ಇಂಥದೊಂದು ಕನಸನ್ನ ನಮ್ಮಲ್ಲಿ ಬಿತ್ತು ಬಿಡುತ್ತೆ. ಅದು ಅಂತಿಂಥ ಕನಸಲ್ಲ, ಮೂಡಿದ ಕೂಡಲೇ ನನಸಾಗುವಂಥದ್ದು ಅಲ್ಲ, ಅಬ್ಬ ಮುಗೀತು ಅಂತ ಅನಿಸುವಂಥದ್ದು ಅಲ್ಲ, ಒಂದೇ ದಿನಕ್ಕೆ ಮೂಡಿ ನಿಲ್ಲುವಂಥದ್ದು ಅಲ್ಲ. ಇಷ್ಟಿಷ್ಟೇ ಬೆಳೆಯುತ್ತಾ, ಬೇರೆ ಬೇರೆ ಆಕಾರ ಪಡೆಯುತ್ತಾ, ಎಂತೆಂಥವೋ ಬಣ್ಣ ಧರಿಸುತ್ತಾ, ಅತ್ತಿತ್ತ ನೋಡುತ್ತಾ, ಏನನ್ನೋ ನೋಡಿ ಬಂದು ಇನ್ನೇನನ್ನೋ ಮಾಡಲು ಪ್ರೇರೇಪಿಸುತ್ತಾ, ರಾತ್ರಿ ಗಾಢ ನಿದ್ರೆಯಲ್ಲಿ ದಿಡುಗ್ಗನೆ ಎಬ್ಬಿಸಿ ಕೂಡಿಸುತ್ತಾ, ಮತ್ತೆ ತಾನೇ ಚುಕ್ಕು ತಟ್ಟಿ ಮಲಗಿಸುತ್ತಾ, ಹೊತ್ತಲ್ಲದ ಹೊತ್ತಿನಲ್ಲಿ ಮನೆಯಿಂದ ಹೊರಬೀಳುವಂತೆ ಮಾಡುತ್ತಾ, ಸುಮ್ಮನೆ ಮಳೆ ಬಿದ್ದರೂ ದೂಡಗೊಳಿಸುತ್ತಾ, ಇದು ಇನ್ನೇನೋ ಆಗಬೇಕಾಗಿತ್ತು ಅಂತ ಅನ್ನಿಸ್ತಾ, ಅರೆ ಹೀಗಾಗತ್ತೆ ಅಂದ್ಕೊಂಡೇ ಇರಲಿಲ್ಲ ಎಂದು ಮುದಗೊಳ್ಳುವಂತೆ ಮಾಡುತ್ತಾ, ನಮ್ಮೊಂದಿಗೆ ಕನಿಷ್ಠ ಪಕ್ಷ 1.5-2 ವರ್ಷ ಸಂಸಾರ ಮಾಡುವ ಈ ಮನೆಯ ಕನಸು ಅಂತಿಂತದ್ದಲ್ಲ ಬಿಡಿ. ಲಾಳ ಸಿಕ್ಕಿತು ಅನ್ನೋ ಕಾರಣಕ್ಕೆ ಕುದುರೆ ಕೊಂಡ್ಕೊಳ್ಳೋಕ್ಕೆ ಹೊರಡೋರು ಬೇಕಾದಷ್ಟಿದ್ದಾರೆ. ಅವರ ಸಂಖ್ಯೆಗೆ ಸರಿಸಮನಾಗಿ ಇರೋರು ಸಾಲ ಸಿಕ್ಕಿತು ಅನ್ನೋ ಕಾರಣಕ್ಕೋಸ್ಕರ ಮನೆ ಕಟ್ಕೊಳ್ಳೋರು. ಅವರು ಕಡಿಮೆ ಸಂಖ್ಯೆಯಲ್ಲೇನಿಲ್ಲ. ನಿಜ ಹೇಳಬೇಕಂದ್ರೆ ಸಾಲ ತೆಗೆಯದೆ ಮನೆ ಕಟ್ಟೋರು ಜಗತ್ನಲ್ಲೇ ಇರಲಾರರು. ಅಮೆರಿಕದ ಒಟ್ಟು ಎಕಾನಮಿ ಆಯ ತಪ್ಪಿದ್ದೇ ಈ ಮನೆ ಸಾಲದ ರಗಳೆಯಿಂದಾಗಿ. ಇವತ್ತಿಗೂ ಸಾಲಗಳಾಗುತ್ತಲೇ ಇವೆ, ಮನೆಗಳು ಏಳ್ತಲೇ ಇವೆ.
ಈ ಎಕ್ಸ್ಟೆನ್ಷನ್ಗೆ ನಾವು ಬಂದು ಮನೆ ಕಟ್ಟಿದಾಗ ಏನಿತ್ರಿ, ಬರೀ ಕಾಡು. ರಾತ್ರಿ ಮನೆಗೆ ಬರೋಕ್ಕೆ ಹೆದರಿಕೆ ಆಗ್ತಿತ್ತು. ಒಂದು ರಸ್ತೆ ಕೂಡ ಇರಲಿಲ್ಲ. ನಾಗರಹಾವು ಹಾಡು ಹಗಲೇ ಓಡಾಡ್ತಾ ಇದ್ವು ನೋಡಿ ಅಂತ ಮಾತನಾಡುವ ಒಬ್ಬ ಹಿರಿಯ ಇವತ್ತಿಗೂ ನಿಮಗೆ ಯಾವುದೇ ಊರಿನ ಯಾವುದೇ ಬಡಾವಣೆಗೆ ಹೋದರೂ ಸಿಗ್ತಾನೆ. ಆಗೆಲ್ಲ ರೇಟ್ ಇಷ್ಟಿತ್ತೇನ್ರಿ, ಸ್ಕ್ವೇರ್ ಫೀಟ್ಗೆ 80 ರೂಪಾಯಿ ಅಂದರೂ ಕೊಂಡ್ಕೊಳ್ಳೋರಿರಲಿಲ್ಲ ಎಂದು ಹೊಟ್ಟೆ ಉರಿಸ್ತಾ. ಆದರೂ ಒಳ್ಳೆ ಜನ, ಒಳ್ಳೆ ಡೀಸೆಂಟ್ ಏರಿಯಾ ಆಯ್ತು ಬಿಡಿ, ಹೆಚ್ಚಿನವರು ವೆಜಿಟೇರಿಯನ್ಸು ಎಂದು ಸಮಾಧಾನಕರ ಬಹುಮಾನದಂತಹುದನ್ನು ಕರುಣಿಸ್ತಾನೆ. ಅಲ್ಲಿಂದ ಆರಂಭ. ಇಂಥ ಜಾಗದಲ್ಲಿ ಮನೆ ಕಟ್ಟಿಸ್ಬೇಕು ಅಂತ ನಿರ್ಧಾರವಾದ ಕೂಡಲೇ ಸೈಟಿಗೆ ಹಣ ಹಂಚುವುದಕ್ಕಿಂತ ಮುಂಚೆ ಮನೆ ಹೇಗಿರುತ್ತೆ, ನಿಂದ್ಯಾವ ರೂಮು, ನಂದ್ಯಾವ ರೂಮು, ಮಾಸ್ಟರ್ ಬೆಡ್ರೂಮ್ ಯಾವುದು, ವರಾಂಡ ಹೇಗಿರಬೇಕು, ನೀನು ಸುಮ್ಮನೆ ಹಳೆ ಹಂಡೆ ಕೊಳದಪ್ಲೆ ಇದ್ದಲು ಒಲೆ ಅಂತ ಜಂಕೆಲ್ಲ ತರಬೇಡ ಹೊಸ ಮನೆಗೆ ಎಂದು ಹೆಂಡತಿಗೆ ಅಪ್ಪಣೆ ಕೊಡುವ ತನಕ ಮಾತು, ಆಸೆ, ಕನಸು ಆರಂಭವಾಗಿ ಬಿಡುತ್ತವೆ. ಆ ಹೊತ್ತಿಗೆ ಮದುವೆ ಆಗಿ ಮಕ್ಕಳಾಗಿ ಓರಗೆ ಅವರು ಹೊಟ್ಟೆ ಕಿಚ್ಚಾಗುವಂತೆ ಮನೆ ಕಟ್ಟಿ ಗಂಡ ಹೆಂಡತಿ ಇಬ್ಬರಿಗೂ ನೌಕರಿ ಇದ್ದರೆ ಆಫೀಸ್ನಲ್ಲಿ ಸಾಲ ಸಿಗೋದು ಖಚಿತವಾಗಿ ಎಂದೋ ಕಂತು ಕಟ್ಟಿಸಿಕೊಂಡ ಸೊಸೈಟಿಯಿಂದ ಪತ್ರ ಬಂದು ಕಡೆಗೂ ಹೇಗೋ ಒಂದು ಸೈಟು ಅಂತ ನಿಗದಿಯಾಗಿ ಅದರ ರಿಜಿಸ್ಟ್ರೇಷನ್ನೂ ಆಗುತ್ತೆ. ಕಾನೂನಿನ ವಿಷಯದಲ್ಲಿ ನಾನು ಮಹಾಪಂಡಿತನಲ್ಲದೇ ಇದ್ದರೂ ಒಂದು ಸೈಟು ಅಥವಾ ಮನೆಯ ಖರೀದಿ ಮಾಡುವಾಗ ಅದನ್ನು ಗಂಡ ಹಾಗೂ ಹೆಂಡತಿ ಇಬ್ಬರ ಹೆಸರಿನಲ್ಲೂ ರಿಜಿಸ್ಟರ್ ಮಾಡಿಸೋದು ಕ್ಷೇಮ. ಒಂದಲ್ಲ 4 ಸಲ ನಿಮಗೆ ಸೈಟ್ ಮಾರ್ತಾ ಇರುವಾತ ನಿಜಕ್ಕೂ ಅದರ ಮಾಲೀಕನ, ಅದನ್ನು ಆತ ಈಗಾಗಲೇ 5-6 ಜನಕ್ಕೆ ಮಾರಿಲ್ಲ ತಾನೆ, ಅದರ ಮೇಲೆ 2 ಬ್ಯಾಂಕ್ಗಳಲ್ಲಿ ಸಾಲ ತಗೊಂಡಿಲ್ಲ ತಾನೆ ಅಂತ ವಿಚಾರಿಸಿ ವಕೀಲರಿಂದ ವೆರಿಫೈ ಮಾಡಿಸಿ ಆಮೇಲೆ ರಿಜಿಸ್ಟರ್ ಮಾಡಿಸ್ಕೊಂಡ್ರೆ ಸೇಫು. ಇಲ್ಲದೇ ಇದ್ರೆ ಮನೆ ಕಟ್ಟಿ ಮುಗಿಸೋ ಹೊತ್ತಿಗೆ ಆ ಸೈಟಿನ ಇನ್ನೊಬ್ಬ ಓನರ್ ಉದ್ಭವವಾಗಿ ಹೊಸ್ತಿಲಲ್ಲಿ ಕೂತು ಬಿಡ್ತಾನೆ. ಒಮ್ಮೆ ಸೈಟ್ ಖರೀದಿಯಾದ ಮೇಲೆ ನಿಮ್ಮನ್ನ ಹಿಡಿಯೋರಾದರೂ ಯಾರಿದ್ದಾರೆ? ಕೆಲಸ ಇರಲಿ ಬಿಡ್ಲಿ, ಆ ಕಡೆಗೆ ಒಂದ್ಸಲ ಸುಮ್ಮನೆ ಹೋಗಿ ಬರ್ತೀರಿ. ಸೈಟಿನ 4 ಮೂಲೆಯಲ್ಲಿ ನಿಂತು ಬರ್ತೀರಿ. ಅಕ್ಕಪಕ್ಕದವರು ಹೇಗಿದ್ದಾರೆ ಅಂತ ಕಣ್ಣಳತೆಯಲ್ಲಿ ಅಂದಾಜು ಮಾಡ್ತೀರಿ. ಮನೆ ಕಟ್ಟಿ ಮುಗಿಸೋಕೆ ಎಷ್ಟು ದಿನ ಕ್ಯಾಲೆಂಡರ್ನ ಮುಂದೆ ಕೂತ್ಕೋತೀರಿ. ಅವರ್ಯಾರೋ ಅದ್ಭುತವಾಗಿ ಕಟ್ಸಿದ್ದಾರೆ ಅಂತ ಸುದ್ದಿ ಬಂದಾಗ ಅವರನ್ನ ಹೇಗೋ ಪರಿಚಯ ಮಾಡಿಕೊಂಡು ಅವರ ಮನೆಯ ಅಂಗಳದಿಂದ ಪಾಯ್ಖಾನೆಯ ತನಕ ಭಯಂಕರ ಕುತೂಹಲದೊಂದಿಗೆ ಯಾವ ಸಂಕೋಚವೂ ಇಲ್ಲದೆ ಹೋಗಿ ನೋಡಿ ಬಂದು ನೀವೇ ಒಂದು ನಿರ್ಧಾರಕ್ಕೆ ಬರ್ತೀರಿ. ಮನೆ ಜೋರಾಗೆ ಕಟ್ಸಿದ್ದಾರೆ, ಭಯಂಕರ ಖರ್ಚು ಆಗಿದೆ, ಆದರೆ ನೋಡು ಹಣ ಇರೋದೇ ಬೇರೆ, ಮನುಷ್ಯನಿಗೆ ಟೇಸ್ಟ್ ಇರೋದೇ ಬೇರೆ ಹಾಗಂತ ನಿರ್ಧರಿಸ್ತೀರಿ. ಅದರ ಅರ್ಥ ನಿಮಗೆ ಟೇಸ್ಟ್ ಇದೆ ಮತ್ತು ಕೊಂಚ ಕಡಿಮೆ ಹಣವಿದೆ ಅಂತ ಆಯ್ತಲ್ಲ. ಅದನ್ನು ನೀವು ಒಪ್ಪೋದಿಲ್ಲ. ಬರೀ ಟೇಸ್ಟ್ ಇದ್ರೆ ಸಾಕಾ? ಒಳ್ಳೆ ಆರ್ಕಿಟೆಕ್ಟ್ ಯಾರು ಅಂತ ಎನ್ಕ್ವೈರಿ ಮಾಡೋಕ್ಕೆ ಶುರು ಮಾಡ್ತೀರಿ. ಆತ ಕಟ್ಟಿದ ಮನೆಗಳನ್ನೊಮ್ಮೆ ನೋಡ್ಕೊಂಡು ಬರ್ತೀರಿ. ಆತ ಕೊಟ್ಟ ರಫ್ ಡಿಸೈನ್ಗಳನ್ನು ಇಟ್ಕೊಂಡು ನೀವೇ ಚರ್ಚೆ ಮಾಡ್ತೀರಿ. ಎಂದೂ ಇಲ್ಲದ್ದು ಪುಸ್ತಕದ ಅಂಗಡಿಗೆ ಹೋಗಿ ಹೋಮ್ ಬಿಲ್ಡಿಂಗ್ ಬಗ್ಗೆ, ಇಂಟೀರಿಯರ್ಸ್ ಬಗ್ಗೆ ಬಂದಿರೋ ಪುಸ್ತಕ ಖರೀದಿ ಮಾಡ್ತಾ ಇರ್ತೀರಿ. ಇಂಟರ್ನೆಟ್ನಲ್ಲಿ ಏನಾದರೂ ಸಿಕ್ಕುತ್ತಾ ಜಾಲಾಡ್ತೀರಿ. ಮದುವೆ ಆಗೋ ಹುಡುಗಿ ಬಗ್ಗೆ ಕೂಡ ನೀವು ಈ ಪರಿ ಕುತೂಹಲ ಆಸಕ್ತಿ ವಹಿಸಿದ್ರೋ ಇಲ್ವೋ, ಈಗ ಮಾತ್ರ ನೀವು ಮಹಾ ಕುತೂಹಲಿ, ಪ್ರಯೋಗಶಾಲಿ, ಟೇಸ್ಟ್ಫುಲ್ ಮ್ಯಾನ್, ಮೆಟಿಕ್ಯುಲಸ್ ವುಮನ್ ಮತ್ತು ನಿಮ್ಮ ಕಾನ್ಫಿಡೆನ್ಸ್ನ ಲೆವೆಲ್ಲು ಅಮೆರಿಕವನ್ನ ಆಳ್ತಾ ಇರುವಂತ ಒಬಾಮಾಗಿಂತ 2 ಔನ್ಸ್ ಜಾಸ್ತಿ ಇರುತ್ತೆ. ಇದೆಲ್ಲದರ ಮಧ್ಯೆ ಹೆಚ್ಚು ಖರ್ಚಿಲ್ಲದ ಒಂದು ಲೋ ಕಾಸ್ಟ್ ಹೌಸ್ ಕಟ್ಸಿದ್ರೆ ಹೇಗೆ, ಎಂಥೆಂಥವರೋ ಕಟ್ಸಿದಾರಂತೆ ಅನ್ನೋ ವಿಚಾರ ಮೂಡಿ ಇಲ್ಲ ಅದಕ್ಕೆಲ್ಲ ರೀಸೇಲ್ ವ್ಯಾಲ್ಯೂ ಇರಲ್ಲ ಎಂದು ನೀವೇ ತೀರ್ಮಾನಿಸಿ ಉಳಿದ ಎಲ್ಲರಂತೆಯೇ ರೆಗ್ಯುಲರ್ ಆದ ಮನೆ ಕಟ್ಸೋಕೆ ನಿರ್ಧರಿಸ್ತೀರಿ. ಇದರ ನಂತರದ ಹಂತವೇ ಅತಿ ಮುಖ್ಯವಾದ ಹಂತ. ಅದರ ಹೆಸರು ಹಣ, ದ ಮನಿ, ಫೈನಾನ್ಸ್. ಸಾಮಾನ್ಯವಾಗಿ ಹೆಚ್ಚಿನವರು ಕೋಟಿಗಟ್ಟಲೆ ಬಜೆಟ್ ಮಾಡಿಕೊಂಡು ಮನೆ ಆರಂಭಿಸ್ತಾರಾದರೂ ಕೋಟಿಗಟ್ಟಲೆ ಹಣ ಕೈಲಿಟ್ಕೊಂಡೇನೋ ಆರಂಭಿಸೋದಿಲ್ಲ. ಹೆಚ್ಚಿನವರು ಸಾಲ ಮಾಡಲೇಬೇಕು. ಆರ್ಕಿಟೆಕ್ಟ್ ಕೊಟ್ಟ ಪ್ಲಾನು, ನಿಮ್ಮಲ್ಲಿರುವ ಇಡಗಂಟು ಮತ್ತು ಸಿಕ್ಕಲಿರುವ ಸಾಲ ಎಲ್ಲದರ ಲೆಕ್ಕ ಹಾಕಿ ಹುರುಪಿನೊಂದಿಗೆ ಒಬ್ಬ ಕಾಂಟ್ರಾಕ್ಟರ್ನನ್ನು ಹಿಡಿತೀರಿ. ಅವನು ಅನುಭವಿಯ, ಅದನ್ನೂ ಪರೀಕ್ಷಿಸ್ತೀರಿ. ಎಷ್ಟು ದಿನ, ಎಷ್ಟು ಹಣ, ಎಷ್ಟು ತಿಂಗಳಲ್ಲಿ ಮುಗಿಸ್ಕೊಡ್ತೀಯ ಅಂತ ಕೇಳ್ತೀರಿ. ಕಾಂಟ್ರಾಕ್ಟರ್ ಹೇಳೋದೆಲ್ಲ ನಿಜವಲ್ಲ ಅಂತ ಗೊತ್ತಿದ್ದು ಕೂಡ ಸದ್ಯ ಅವೆಲ್ಲವೂ ನೀವಂದುಕೊಂಡ ಬಜೆಟ್ನಲ್ಲೇ ಆಗುತ್ತಲ್ಲ ಎಂದು ಸಂಭ್ರಮಿಸ್ತಾ ಇನ್ನಿಲ್ಲದ ಹುರುಪಿನೊಂದಿಗೆ ಅದೊಂದು ಶುಭ ಮುಹೂರ್ತ ಹುಡುಕಿ ಭೂಮಿ ಪೂಜೆ ಮಾಡಿಯೇ ಬಿಡ್ತೀರಿ.
ಎಕ್ಸಾಕ್ಟ್ಲಿ. ಘರ್ವಂದಾ ಚಿತ್ರದಲ್ಲಿ ಗುಲ್ಜಾರ್ ಸಾಹೇಬರು ಬರೆದು ಜಯದೇವ್ ಸಂಗೀತ ನಿರ್ದೇಶನ ಮಾಡಿದ ಅಮೋಲ್ ಪಾಲೇಕರ್ ಮತ್ತು ಜರೀನಾ ವಹಾಬ್ ಥರ ಕನಸು ಕಾಣ್ತಾ ಬ್ಯಾಂಕಿನ ಸುತ್ತ ಗಿರ್ಕಿ ಹೊಡಿತಾ ಸಿಕ್ಕವರಿಗೆಲ್ಲ ನೀವು ಮನೆ ಕಟ್ಟೋಕೆ ಆರಂಭಿಸಿರೋದನ್ನು ಹೆಮ್ಮೆಯಿಂದ ಹೇಳ್ತಾ ಅಗೆಯುವ ಪಾಯದ ಆಳದಿಂದ ನಿಮ್ಮ ಕನಸಿನ ಸಸಿ ಬೆಳೆಸೋಕೆ ಪ್ರಾರಂಭಿಸ್ತೀರಿ. ಪಾಯ ಮುಗಿದು ಎದೆ ಎತ್ತರದ ಗೋಡೆಗಳೆದ್ದು ಯಾವ್ಯಾವುದು ಎಲ್ಲೆಲ್ಲಿ ಅಂತ ನಿರ್ಧರಿಸಿದ್ದಾದ ಮೇಲೆ ನಾವೆಲ್ಲ ಮಾಡುವ ಏಕೈಕ ಮತ್ತು ಅಕ್ಷಮ್ಯವಾದ ಅಪರಾಧವೆಂದರೆ ಕಟ್ಟಿಸ್ತಾ ಇರೋ ಮನೆಗೆ ಈಗಾಗಲೇ ಮನೆ ಕಟ್ಟಿಸಿ ಅನುಭವಿಯಾಗಿರುವ ಅಥವಾ ಹಾಗಂತ ತಾನೇ ಅಂದುಕೊಂಡಿರುವ ಸ್ನೇಹಿತನೊಬ್ಬನನ್ನು ಕರೆದೊಯ್ತೀವಿ. ಅಲ್ಲಿಂದ ಶುರುವಾಗೋದೇ ನಿಜವಾದ ಪ್ರಾಣಿ ಹಿಂಸೆ. ಮುಂಚೆನೇ ನನಗೊಂದು ಮಾತು ಹೇಳಬಾರ್ದಾಗಿತ್ತ ಮಾರಾಯ. ಈ ಕಾಂಟ್ರಾಕ್ಟರ್ ದೊಡ್ಡ ಕಳ್ಳ, ಹೇಳಿದ ಟೈಮ್ಗೆ ಬಜೆಟ್ಗೆ ನಮ್ಮಪ್ಪನಾಣೆ ಮುಗಿಸ್ಕೊಟ್ರೆ ಕೇಳು ಅಂತಾನೆ. ಕಾಂಟ್ರಾಕ್ಟರ್ನ ಮೇಲೆ ಅನುಮಾನ ಆರಂಭ. ಅಷ್ಟೇ ಆದರೆ ಸರಿ, ನೀನು ಕಟ್ಟಿಗೆ ಎಲ್ಲಿಂದ ತರಿಸ್ದೆ ಹೇಳು? ನನಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಚೆನ್ನಾಗಿ ಗೊತ್ತಿತ್ತು ಕಣಯ್ಯ. ಈಗೆಲ್ಲ ದಾಂಡೇಲಿ ಟೀಕು ನಾವು ಅಂದ್ಕೊಂಡಷ್ಟು ಕಷ್ಟ ಅಲ್ಲ. ಬರ್ಮಾ ಟೀಕು ಅದೆಂಥ ಅದ್ಭುತವಾಗಿರುತ್ತೆ ಗೊತ್ತಾ? ಕಟ್ಸೋದು ಕಟ್ಟಿಸ್ತೀಯಾ, ಜೀವನದಲ್ಲೇ 100 ಮನೆ ಕಟ್ಸೋಕ್ಕಾಗತ್ತಾ? ಇನ್ನೊಂದು ಫ್ಲೋರ್ ಹಾಕ್ಸ್ಬಿಡು. ಮನುಷ್ಯ ದೊಡ್ಡವನಾಗ್ತಾನೆಯೇ ಹೊರತು ಚಿಕ್ಕವನಾಗಲ್ಲ. ಫ್ಯಾಮಿಲಿ ದೊಡ್ಡದಾಗುತ್ತೆ. ನನ್ನ ಮಾತು ಕೇಳು, ಈ ಗೋಡೆ ಒಡಿಸಿ ಇವೆರಡೂ ರೂಮ್ ಸೇರಿಸಿ ಒಂದು ದೊಡ್ಡ ರೂಮ್ ಮಾಡು. ಮೇಲಿನ ಫ್ಲೋರ್ಗೆ ಒಂದು ಸಪರೇಟ್ ಎಂಟ್ರೆನ್ಸ್ ಕೊಡು. ನಾಳೆ ಅನುವು ಆಪತ್ತು ಅಂತ ಬಂದರೆ ಬಾಡಿಗೆ ಕೊಡ್ಬೋದು. ಯಾರಾದರೂ ಒಳ್ಳೆ ವೆಜಿಟೇರಿಯನ್ಸ್ನ ನೋಡಿ ಬಾಡಿಗೆ ಕೊಡಬೇಕು. ಮೊದಲನೇ ಫ್ಲೋರ್ನಲ್ಲಿ ಒಂದು ಲಾನ್ ಮಾಡು. ಅದರಿಂದ ಸೀಪೇಜ್ ಆಗಿ ನೀರು ಸೋರಬಾರದು ಅಂತ ಒಂದು ಕೆಮಿಕಲ್ ಸಿಗುತ್ತೆ. ನಾನು ತರಿಸ್ಕೊಡ್ತೀನಿ, ಕಾಂಟ್ರಾಕ್ಟರ್ಗೆ ಹೇಳಕ್ ಹೋಗ್ಬೇಡ, 1ಕ್ಕೆ 2 ಚಾರ್ಜ್ ಮಾಡ್ತಾನೆ ಎಂದು ಪುಂಖಾನುಪುಂಖವಾಗಿ ಸಲಹೆ ಕೊಡೋಕೆ ಆರಂಭಿಸೋ ಗೆಳೆಯ ಅಲಿಯಾಸ್ ಅನುಭವಿ ನಿಂತ ನಿಲುವಿನಲ್ಲೇ ನಿಮ್ಮ ತಲೆ ಕೆಡಿಸಿ ಅಂದುಕೊಂಡ ಬಜೆಟ್ಗಿಂತ 1.5 ಪಟ್ಟು ಜಾಸ್ತಿ ಮಾಡಿ ನಿಮ್ಮ ಬಗ್ಗೆ ಕರುಣೆಯಿಂದ ಒಂದು ಉಪಕಾರವನ್ನು ಪುಗಸಟ್ಟೆ ಮಾಡಿದವನಂತೆ ಮನೆಗೆ ಬಂದು ಕಾಫಿ ಕುಡಿದು ಹೋಗ್ಬಿಡ್ತಾನೆ. ಜಗತ್ತಿನಲ್ಲಿ ನಿಜಕ್ಕೂ ಬೇಕಾದಾಗ ಸಿಕ್ಕದೆ ಹೋಗೋದು ಸಹಾಯ, ಬೇಡವೆಂದರೂ ಸಹ ಧಾರಾಳವಾಗಿ ಸಿಗೋದು ಸಲಹೆ. 10 ಜನ ಗೆಳೆಯರನ್ನ ಕರೆದೊಯ್ದು ತೋರಿಸಿ 10 ಸಲಹೆ ಕೊಡ್ತಾರೆ. ಆದರೆ ಬಜೆಟ್ ಮುಗಿದು ಕೈ ಕಚ್ಚೋಕೆ ಆರಂಭವಾದಾಗ 10 ಜನಕ್ಕೆ ಫೋನ್ ಮಾಡಿ ನೋಡಿ, ಸಲಹೆ ನೀಡಿದಷ್ಟೇ ಶಾಣ್ಯಾತನದ ಮಾತುಗಳನ್ನಾಡಿ ಕೊಡೋಕೆ ಸಾಧ್ಯವಿಲ್ಲ ಅಂತಾರೆ 9 ಜನ. ಆದರೆ ಒಬ್ಬ ಮಾತ್ರ ಎಸ್, ಎಷ್ಟು ಬೇಕು ಅನ್ನುತ್ತಾನೆ. ಆ ಕ್ಷಣಕ್ಕೆ ನೀವು ಆನಂದ ತುಂದಿಲರಾಗುತ್ತೀರಿ. ಅವನೇ ನಿಜವಾದ ಗೆಳೆಯ, ಫ್ರೆಂಡ್ ಇನ್ ನೀಡ್ ಅಂದುಕೊಳ್ಳುತ್ತೀರಿ. ಆದರೆ ಅವನು ಸೂಚಿಸುವ ಬಡ್ಡಿ, ಅವತ್ತಿನ ಪರಿಸ್ಥಿತಿಯಲ್ಲಿ ಮನೆ ಮುಗಿದ್ರೆ ಸಾಕು ಅಂತ ಚಡಪಡಿಸ್ತಾ ಇರೋ ನಿಮಗೆ ಅತ್ಯಂತ ಅಪಾಯಕಾರಿಯಾದ ಒಂದು ಡೆಟ್ ಟ್ರ್ಯಾಪ್ನೊಳಕ್ಕೆ ಸಿಕ್ಕಿ ಬೀಳ್ತಾ ಇದ್ದೀವಿ ಅನ್ನೋದು ಗೊತ್ತಾಗೋದೇ ಇಲ್ಲ. ಡೆಟ್ ಟ್ರ್ಯಾಪ್ ಅನ್ನಲ್ಲ, ಅದಕ್ಕೆ ಕನ್ನಡದಲ್ಲಿ ಸಾಲದ ಸುಳಿ ಅಂತಾರೆ. ನಾನು ಸರ್ವನಾಶದ ಚಕ್ರತೀರ್ಥ ಅಂತೇನೆ. ಪ್ಲೀಸ್ ಬಿ ಕೇರ್ಫುಲ್ ಅಬೌಟ್ ದ್ಯಾಟ್. ಮನೆಗಾಗಿ ಸಾಲ ಮಾಡೋದು ಬೇರೆ. 20 ವರ್ಷದ ಸರ್ವಿಸ್ ಆಗಿರುವಾಗ ನೀವು ಮಾಡಿದ ಸಾಲ ಕಂತು ಕಂತಾಗಿ ಅನೇಕ ಸಲ ನಿಮಗೆ ಗೊತ್ತು ಆಗದಂತೆ, ಕೈಯು ಕಚ್ಚಿದಂತೆ ಸಂಬಳದಲ್ಲಿ ಡಿಡಕ್ಟ್ ಆಗ್ತಾ ಹೋಗಿ ರಿಟೈರ್ಮೆಂಟ್ ಹೊತ್ತಿಗೆ ನೀವು ನಿರಾಳವಾಗಿ ಬಿಡ್ತೀರಿ. ಚಿಕ್ಕ ಪುಟ್ಟ ಕೈಗಡಗಳನ್ನು ಹೇಗೋ ತೀರಿಸ್ಕೋತೀರಿ. ಆದರೆ ಹೆಂಡತಿಯ ಒಡವೆ ಒತ್ತಿಟ್ಟು ಸಾಲ ತಂದೆ 5% 8%ಗೆ ಬಡ್ಡಿಗೆ ತಂದೆ ಅಂತ ಹೊರಟ್ರೋ ಮುಗೀತು. ಈ ಸಾಲದ ಬಡ್ಡಿ ಕಟ್ಟಲಿಕ್ಕೋಸ್ಕರ ಮತ್ತೊಂದು ಸಾಲ ಮಾಡಬೇಕಾಗುತ್ತೆ. ಕಡೆಗೆ ಲೆಕ್ಕ ಹಾಕಿದ್ರೆ ಈ ಪರಿಯ ಸಾಲ ಆಯ್ತಾದ್ರೂ ಹೇಗೆ, ಇದನ್ನು ತೀರ್ಸೋದಾದ್ರೂ ಯಾವತ್ತಿಗೆ, ಈ ಪರಿ ಬಡ್ಡಿ ತರೋದೆಲ್ಲಿಂದ? ಮಾಡಿದ ಸಾಲಕ್ಕಿಂತ ಕೊಟ್ಟ ಬಡ್ಡಿನೇ ಹೆಚ್ಚಾಯ್ತಲ್ಲ, ಇದೆಂಥ ಕೆಲಸ ಮಾಡಿಕೊಂಡೆ ಎನ್ನುವಂಥ ಯಾವ ಪ್ರಶ್ನೆಗಳಿಗೂ ಕೂಡ ನಿಮಗೆ ಉತ್ತರ ಸಿಗೋದಿಲ್ಲ. ಈ ಚಕ್ರ ಸುಳಿಗೆ ಸಿಕ್ಕವರಿಗೆ ಪರಿಹಾರವೂ ಇರೋದಿಲ್ಲ. ಅನೇಕ ಸಲ ನಮ್ಮ ವ್ಯಸನಗಳಿಂದಾಗಿ ಸಾಲದ ಚಕ್ರ ಸುಳಿಗೆ ಸಿಲುಕ್ತೀವಿ. ನಿಮಗೆ ಗೊತ್ತಿರಲಿ, ಯೋಗ್ಯತೆ ಮತ್ತು ತಾಕತ್ತು ಮೀರಿ ಮನೆ ಕಟ್ಟೋಕೆ ಹೊರಟು ಬಿಡೋದು ಕೂಡ ಒಂದು ವ್ಯಸನವೇ. ಅಂಥದ್ದೇ ಇನ್ನೊಂದು ವ್ಯಸನವೆಂದರೆ ವಾಸ್ತು. ಯಾವ ಮನುಷ್ಯ ತನ್ನ ವಸ್ತುವಿನ ಬಗ್ಗೆ ವಿಶ್ವಾಸ ಕಳ್ಕೋತಾನೋ ಅವನು ವಾಸ್ತು ಜ್ಯೋತಿಷ್ಯದಂತಹ ತಿರುಗಣಿಗಳಿಗೆ ಸಿಲುಕ್ತಾನೆ. ನಿಮಗೆ ಭಗವಂತನಲ್ಲಿ ವಿಶ್ವಾಸ ಇದೆಯಾ? ಒಳ್ಳೆ ಮನಸ್ಸಿನಿಂದ ಮನೆ ಕಟ್ಟಿ. ಅನುಕೂಲ,
ಅಳತೆ, ಗಾಳಿ, ಬೆಳಕು ಇತ್ಯಾದಿಗಳ ಬಗ್ಗೆ ಆರ್ಕಿಟೆಕ್ಟ್ ಜೊತೆಗೆ ಮಾತಾಡಿ. ಇಷ್ಟಾಗಿ ನಿಮಗೆ ವಿಶ್ವಾಸವಿದೆ ಅನ್ನೋದಾದರೆ ವೈಜ್ಞಾನಿಕವಾಗಿ ವಾಸ್ತುಶಾಸ್ತ್ರ ಅಧ್ಯಯನ ಮಾಡಿದವರನ್ನ ಒಂದ್ಸಲ ಕಂಡು ಸಲಹೆ ಪಡೀರಿ. ಆದರೆ ಅರ್ಧ ಮುಕ್ಕಾಲು ಕಟ್ಟಿದ ಮೇಲೆ ನೀವು ವಾಸ್ತು ಪಿತಾಮಹರನ್ನ ಕರೆದೊಯ್ದು ನಿಲ್ಲಿಸಿದ್ರೋ ಮನೆಯ ಪಾಯ ಕೂಡ ಬದಲಾಯಿಸ್ಬಿಡ್ತಾರೆ. ಆ ತಪ್ಪು ಯಾವತ್ತಿಗೂ ಮಾಡಬೇಡಿ. ಅರ್ಧ ಮನೆ ಕಟ್ಟಿದ ನನ್ನ ಗೆಳೆಯನೊಬ್ಬನಿಗೆ ನಾನಾ ಕಾರಣಗಳಿಗೋಸ್ಕರ ತನ್ನ ವ್ಯಾಪಾರದಲ್ಲಿ ತೊಂದರೆ ಆಯಿತು. ಹಣದ ಅಡಚಣೆ ಬಂತು. ಅದರಲ್ಲಿ ಹೆಚ್ಚಿನ ಅಡಚಣೆ ಬಂದದ್ದು ಮನೆಯ ಪ್ಲಾನ್ ಬದಲಿಸಿ ವಿಸ್ತರಿಸ್ತಾ ಹೋದದ್ರಿಂದಲೇ. ಅವನು ಕಡೆಗೆ ವಾಸ್ತು ತಜ್ಞನೊಬ್ಬನನ್ನ ಹಿಡ್ಕೊಂಡು ಬಂದ. ಅರೆ, ದೇವ್ ಮೂಲೆಯಲ್ಲಿ ನೀವು ಡೈನಿಂಗ್ ರೂಮ್ ಬಾಗಿಲಿಟ್ಬಿಟ್ಟಿದ್ದೀರಲ್ಲ, ಬಚ್ಚಲು ಈ ಜಾಗದಲ್ಲಿ ಇರಬಾರ್ದಾಗಿತ್ತಲ್ಲ, ಅಸಲು ಎಂಟ್ರೆನ್ಸೇ ಈ ದಿಕ್ಕಿಗೆ ಇರಬಾರ್ದಾಗಿತ್ತು ಅಂತ ತಲೆ ತಿಂದವನು ಕಡೆಗೆ ಇಡೀ ಮನೆ ಕೆಡವಿಸಿ ಆ ಕಾರಣಕ್ಕೋಸ್ಕರವೇ ನನ್ನ ಗೆಳೆಯ ಕಟ್ಟಿಸಿದ್ದ ಮನೆ ಮಾರಿ ವ್ಯಾಪಾರವನ್ನು ನಿಲ್ಲಿಸಿ ಈಗ ಚಿಕ್ಕದೊಂದು ನೌಕರಿ ಮಾಡ್ತಾ ಅದೇ ಬಾಡಿಗೆ ಮನಲಿದ್ದಾನೆ. ನಾನು ಹೇಳೋದಿಷ್ಟೇ, ಕನಸು ಕಾಣೋದು ತಪ್ಪಲ್ಲ. ಅದಕ್ಕಾಗಿ ಶ್ರಮಿಸೋದು, ಸಲಹೆ ಪಡೆಯೋದು, ವಿಚಾರಣೆ ಮಾಡೋದು ಇದ್ಯಾವುದೂ ತಪ್ಪಲ್ಲ. ಆದರೆ ಫ್ರೆಂಡ್ಸ್, ನಿಮ್ಮ ಕನಸು ಕೇವಲ ನಿಮ್ಮ ಕಣ್ಣಿನಲ್ಲಿ ಹುಟ್ಟಿ ನಿಮ್ಮ ಮನಸ್ಸಿನಲ್ಲಿ ಬೆಳೀಬೇಕು. ಅದಕ್ಕೊಂದು ಆರೋಗ್ಯಕರ ಮಿತಿ ಇರಬೇಕು. ಅದರ ಒಟ್ಟು ಪರಿಣಾಮ ಏನಾಗಲಿದೆ ಅಂತ ನಿಮಗೆ ಗೊತ್ತಿರಬೇಕು. ಯಾರನ್ನೋ ನಂಬಿ ಹೇಗೋ ಆಗುತ್ತೆ ಬಿಡು ಅಂದ್ಕೊಂಡು ಹುಂಬು ಧೈರ್ಯ ಮಾಡಿ ನೆಗೆಟಿವ್ ಆದ ಮಾರ್ಗಗಳಲ್ಲಾದರೂ ದುಡಿದು ಈ ಕನಸು ನನಸಾಗಿಸ್ಕೊಳ್ತೇನೆ ಅಂತ ಯಾವತ್ತಿಗೂ ಹೊರಡಬೇಡಿ. ಕನಸು ನನಸಾಗಿಸಿಕೊಳ್ಳೋದು ಮುಖ್ಯ, ಆದರೆ ಬದುಕಿನಲ್ಲಿ ಅದೊಂದೇ ಮುಖ್ಯ ಅಲ್ಲ. ಈ ಮಾತನ್ನ ನಾನು ಸುಮ್ಮನೆ ಹೇಳ್ತಾ ಇಲ್ಲ. ನನ್ನ ತಾಯಿ ಚಿಕ್ಕ ಸಂಬಳದ ಟೀಚರ್, ಮೇಲಾಗಿ ವಿಧವೆ, ವಿಪರೀತ ಆತ್ಮಾಭಿಮಾನಿ, ಸ್ವಂತಕ್ಕೊಂದು ಮನೆ ಇರಲಿ ಅನ್ನೋ ಆಸೆಯಿಂದ ಒಂದು ಮನೆ ಕಟ್ಟಿಸಿದ್ಲು. ಅದಕ್ಕೆ ಸಾಲ ಮಾಡಿದ್ಲು. ಸಾಲ ತೀರ್ಸೋಕೆ ಸಹಾಯ ಆಗಲಿ ಅಂತ ಇನ್ನೊಂದು ಚಿಕ್ಕ ಮನೆ ಬಾಡಿಗೆ ಕಟ್ಟಲು. ಆದರೆ ಮಾಡಿದ ಎರಡೂ ಸಾಲ ತೀರ್ಸೋಕೆ ತನ್ನ ಮಧ್ಯ ವಯಸ್ಸಿನಲ್ಲಿ ಆರೋಗ್ಯವನ್ನೂ ಲೆಕ್ಕಿಸದೆ ಎರಡೆರಡು ಶಾಲೆಗಳಲ್ಲಿ ಕೆಲಸ ಮಾಡಿ, ಟ್ಯೂಷನ್ ಹೇಳಿ, ಬಿಡುವಿಲ್ಲದೆ ದುಡಿದು ಕೇವಲ 50 ವರ್ಷದವಳಿದ್ದಾಗ ಸಾಲದ ಟೆನ್ಷನ್ ಭರಿಸೋಕಾಗದೆ BP ತರಿಸ್ಕೊಂಡು ಅದೊಂದು ದಿನ ಪಾರ್ಶ್ವವಾಯುವಿಗೆ ತುತ್ತಾದಳು. ಎಂಥ ದುರ್ವಿಧಿ ನೋಡಿ. ಪಾರ್ಶ್ವವಾಯು ಹೊಡೆದ ನಂತರ ಕೂಡ 8 ವರ್ಷ ಆಕೆ ತನ್ನ ಸಾಲ ತೀರಿಸುವುದಕ್ಕೋಸ್ಕರ ದುಡಿಬೇಕಾಗಿ ಬಂತು. ಹೇಳಿದ್ನಲ್ಲ, ವಿಪರೀತ ಆತ್ಮಾಭಿಮಾನದ ಹೆಣ್ಣುಮಗಳು ಆಕೆ. ಅಷ್ಟೇ ಶಿಸ್ತು. ಪಾರ್ಶ್ವವಾಯುಗೆ ತುತ್ತಾದ ನಂತರವೂ 8 ವರ್ಷ ಕೆಲಸ ಮಾಡಿ ಸಾಲದ ಮೊತ್ತವನ್ನು ಪೈಸೆಗೆ ಪೈಸೆ ಚುಕ್ತಾ ಮಾಡಿ ಕಾಯಿಲೆ ಬಂದ ನಂತರ 18 ವರ್ಷ ಬದುಕಿದ್ದು ತಾನು ಕಟ್ಟಿದ ಆ ಮನೆಯಲ್ಲೇ ಒಂದು ಮುಂಜಾನೆ ತನ್ನ ಬದುಕಿಗೆ ವಿದಾಯ ಹೇಳಿದ್ಲು. ನಾನಾಗಲೇ ಹೇಳಿದ್ನಲ್ಲ, ಡೆಟ್ ಟ್ರ್ಯಾಪ್, DEBT, ಡೆಟ್ ಟ್ರ್ಯಾಪ್ ಅಥವಾ ಸಾಲದ ಚಕ್ರಸುಳಿ ಅಂತ. ಅದಕ್ಕೆ ಸಿಕ್ಕೊಂಡಿದ್ಲು ನನ್ನ ತಾಯಿ. ಇವತ್ತು ಆಕೆ ಕೇವಲ 250 ರೂಪಾಯಿಗಳಿಗೆ ಕೊಂಡ್ಕೊಂಡ ವಿಶಾಲವಾದ ಸೈಟು ಬಳ್ಳಾರಿಯಲ್ಲಿದೆ. ಬೆಂಗಳೂರಿನಲ್ಲಿ ನನಗೆ, ನನ್ನ ಮಕ್ಕಳಿಗೆ ಶಾಲೆಗಳಿವೆ, ಬಂಗಲೆಗಳಿವೆ. ಸುಮಾರು 100 ಕೋಟಿ ರೂಪಾಯಿಗೆ ಬಾಳುವಂತಹ ಕಟ್ಟಡಗಳು ಪ್ರಾರ್ಥನಾ ಸ್ಕೂಲ್ಗಿವೆ. ಆದರೆ ಅವುಗಳನ್ನು ನೋಡಕ್ಕೆ ಅಮ್ಮನೇ ಇಲ್ಲ. ಆಕೆಯ ಒಂದು ಕನಸು ಆಕೆಯನ್ನೇ ಕಸಿದೊಯ್ದು ಬಿಡ್ತು. ಹಾಗಾಗಬಾರ್ದಲ್ಲ. ಮೊದಲೇ ಹೇಳಿದಂತೆ ನಾನು ಮನೆಗಳ ವಿಷಯದಲ್ಲಿ ತುಂಬಾ ಡ್ರೀಮಿ ಅಲ್ಲ. ಒಬ್ಬ ಬಡ ವಿಧವೆಯ ಸ್ಕೂಲ್ ಟೀಚರ್ ಅಲ್ಲ, ಆವರೇಜ್ ಬುದ್ಧಿವಂತಿಕೆಯ ವಿದ್ಯಾರ್ಥಿಯಾಗಿ ಸರಿಯಾದ ಯಜಮಾನ್ಯವಿಲ್ಲದೆ ಬದುಕಿಗೊಂದು ಫ್ರೇಮ್ ಅಂತಲೇ ಇಲ್ಲದೆ ಬೆಳೆದವನು ನಾನು. 36ನೇ ವಯಸ್ಸಿನ ತನಕ ನಾನು ಮಾಡಿದ ಹೋರಾಟ ಕೇವಲ ನನ್ನ ಅಸ್ತಿತ್ವಕ್ಕಾಗಿ, ಬದುಕೋದಕ್ಕಾಗಿ, ಎಕ್ಸಿಸ್ಟೆನ್ಸ್ಗಾಗಿ ಆದಂತಹದಾಗಿತ್ತು. ನಾನಿದ್ದಂಥ ಮನೆಗಳನ್ನು ನೆನೆಸ್ಕೊಂಡ್ರೆ ನಿಜಕ್ಕೂ ಅಂಥ ಕುಹರಗಳಲ್ಲಿ, ಹಂದಿಗೂಡುಗಳಲ್ಲಿ, ನೆಲಮಾಳಿಗೆಗಳಲ್ಲಿ, ಕತ್ತಲ ಗವಿಗಳಲ್ಲಿ ಇದ್ದದ್ದು ಹೌದಾ ಅಂತ ಆಶ್ಚರ್ಯ ಆಗುತ್ತೆ. ನೆಂಟರಿಷ್ಟರ ಮನೆಗೆ ಹೋದರೆ ಅವಮಾನಗಳಾಗ್ತವೆ ಅನ್ನೋ ಕಾರಣಕ್ಕೆ ಬಸ್ ಸ್ಟ್ಯಾಂಡ್ನಲ್ಲಿ ಬಹಳ ದಿವಸ ಮಲ್ಕೊಂಡವನು ನಾನು. ಗೆಳೆಯರ ಮನೆಯಲ್ಲಿ ಸುಮ್ಮನೆ ಉಂಡ್ಕೊಂಡಿರೋದು ತಪ್ಪು ಅನ್ನೋ ಕಾರಣಕ್ಕೆ ಅವರ ಮನೆಗಳಲ್ಲಿ ಅಡಿಗೆ ಮಾಡ್ಕೊಂಡಿದ್ದವನು ನಾನು. ಬೇರೆ ಯಾವುದಕ್ಕಿಂತಲೂ ಹೆಚ್ಚಾಗಿ ಕೆಲಸಕ್ಕೆ ಪ್ರಾಮುಖ್ಯತೆ ಕೊಡೋನಾದ್ರಿಂದ ಮನೆಗಿಂತ ಹೆಚ್ಚು ಆಫೀಸ್ನಲ್ಲೇ ಉಳ್ಕೊಂಡವನು ನಾನು. ಇವತ್ತಿಗೂ ನನ್ನ ಮನೆಯಲ್ಲಿ ನನ್ನ ರೂಮು ಅಂತ ಪ್ರತ್ಯೇಕವಾದೊಂದು ರೂಮ್ ಇಲ್ಲ. ಆಫೀಸ್ನಲ್ಲಿ ಅತ್ಯಂತ ಸುಸಜ್ಜಿತವಾದ ಬಾತ್ರೂಮ್ನಿಂದ ಹಿಡಿದು ಎಲ್ಲಾನೂ ಇವೆ. ಏಕೆ ಅಂದರೆ ಬದುಕಿನ ನನ್ನ ಪ್ರತಿ ಕನಸು ಹುಟ್ಟಿ ಸಾಕಾರಗೊಳ್ಳುವುದೇ ನನ್ನ ಆಫೀಸ್ನಲ್ಲಿ.
ಐ ಲವ್ ಇಟ್. ಆದರೆ ಬದುಕಿನಲ್ಲಿ ಉಳಿದದ್ದೇನೇ ಇರಲಿ, ಕೊನೆಗಾಲಕ್ಕೆ ಯಾರ ಹಂಗೂ ಇರದಂತೆ ನಮ್ಮದು ಅಂತ ಅನ್ನಿಸ್ಕೊಂಡ ಒಂದು ಸ್ವಂತ ಮನೆ ಇರಬೇಕು ಅನ್ನೋದು ಪ್ರತಿ ಮನುಷ್ಯನ ಕನಸು. ಇಷ್ಟೆಲ್ಲ ಕಷ್ಟಪಟ್ಟು ಕಟ್ಟಿದ ಮನೆಯಲ್ಲಿ ನಾವೆಷ್ಟು ಮಹಾವರ್ಷ ಇರ್ತೀವಿ, ಯಾರಿಗೆ ಬಿಟ್ಟು ಹೋಗ್ತೀವಿ? ಇಷ್ಟೆಲ್ಲ ಕಷ್ಟಪಟ್ಟು ಬದುಕಿನ 1.5-2 ವರ್ಷಗಳನ್ನಂತೂ ಕರಾರುವಾಕ್ಕಾಗಿ ಕಳ್ಕೊಂಡು ಮುಂದಿನ 10-20 ವರ್ಷ ಸಾಲ ಇಷ್ಟಕ್ಕೋಸ್ಕರ ಒಂದು ಮನೆ ಯಾಕೆ ಕಟ್ಟಬೇಕು ಅನ್ನುವಂಥ ಒಂದು ಫಿಲಾಸಾಫಿಕಲ್ ಪ್ರಶ್ನೆ ಒಂದೊಂದು ಸಲ ಹುಟ್ಟೋದು ಸಹಜ. ಅದಕ್ಕೆ ಅಂತಹುದೇ ಆದರೆ ತೀರಾ ಫಿಲಾಸಫಿಕಲ್ ಅಲ್ಲದ ಒಂದು ಉತ್ತರನೂ ಇದೆ. ಮೊದಲನೇದು, ಕೈಕಾಲು ಗಟ್ಟಿ ಇರೋ ಇವತ್ತಿನ ದಿನಮಾನದಲ್ಲಿ ಹೇಗೋ ನಡೆದು ಹೋಗುತ್ತೆ. ಆದರೆ ವಯಸ್ಸಾದ ಮೇಲೆ ನಾವು ಎಲ್ಲಿರಬೇಕು? ಮಕ್ಕಳು ತಮ್ಮ ಮನೆ ಕಟ್ಕೋತಾರೆ, ಹೆಣ್ಣು ಮಕ್ಕಳಿಗೆ ಗಂಡನ ಮನೆ ಸಿಗುತ್ತೆ. ಆದರೆ ನಾವಿದೀವಲ್ಲ ಗಂಡ ಹೆಂಡತಿ, ನಮಗೆ ಇರೋಕ್ಕೊಂದು ಮನೆ ಬೇಡವೆ ನಮ್ಮದು ಅಂತ? ಕಾಡಲ್ಲಿ ಹುಲಿ ಸಿಂಹಗಳು ಕೂಡ ತಮ್ಮವು ಅಂತ ಒಂದು ಟೆರಿಟರಿ ರೂಪಿಸ್ಕೊಳ್ತವೆ. ಹಕ್ಕಿ ಗೂಡು ಕಟ್ಕೋತದೆ. ಪ್ರವಾಹದಲ್ಲಿ ಮೀನು ಕೂಡ ತನ್ನದೊಂದು ಸ್ಥಿರವಾದ ನೆಲೆ ಅಂತ ಕಂಡುಕೊಂಡಿರ್ತದೆ. ವೈ ನಾಟ್ ಮೀ ಅಂಡ್ ಯು? 2 ಕೋಟಿ ರೂಪಾಯಿ ಖರ್ಚು ಸಾಲ ಮಾಡಿ ಮನೆ ಕಟ್ಟಿ ಅದನ್ನು ಬಾಡಿಗೆ ಕೊಟ್ಟು ಆ ಮೂಲಕ ಸಾಲ ತೀರ್ಲಿ ಅಂತ ನಿರ್ಧರಿಸಿ ಅದೇ ಹಳೆ ಬಾಡಿಗೆ ಮನೆಯಲ್ಲಿ ಇದ್ಕೊಂಡು ಎಲ್ಲ ರೂಮುಗಳ ದೀಪ ಉರಿಸಿದರೆ ಕರೆಂಟ್ ಬಿಲ್ ಹೆಚ್ಚಾಗುತ್ತೆ ಅಂತ ಹೆದರಿ ಎಲ್ಲ ದೀಪ ಆರಿಸಿ ವರಾಂಡಾದ ಮಂಕು ಬೆಳಕಿನಲ್ಲಿ ಕೂತು ಅಮೆರಿಕದಲ್ಲಿರುವ ಮಗನ ಟೆಲಿಫೋನ್ ಬಂದಿತ್ತು ಅಂತ ಕಾಯ್ತಾ ಕೂಡೋ ದಂಪತಿಗಳು ನಾವಾಗಬೇಕಾ? ನೋ ವೇ. ಇದು ನಮ್ಮ ಸ್ವಂತ ಮನೆ, ನಮ್ಮ ಕನಸು. ಮಕ್ಕಳು ಬೆಳೆದು ಪ್ರಯೋಜಕರಾಗಿ ನೌಕರಿ ಸಿಕ್ಕು ಅವರ ಮದುವೆಗಳಾಗಿ ಮನೆಯಲ್ಲಿ ಮೊಮ್ಮಕ್ಕಳ ಅಳು ಕೇಕೆಯ ಮಾರ್ದನಿಸಿ ಇಲ್ಲಿ ಮಂಗಳವಾದ್ಯಗಳು ಮೊಳಗಿ ನೆಮ್ಮದಿಯ ನೆರಳು ರಾಜ್ಯವಾಳಬೇಕು. ಕನಸೆಂದರೆ ಅದು. ಅದಕ್ಕಾಗಿ ಮನೆ ಕಟ್ಟಬೇಕು. ಕನಸೆಂದರೆ ಅಷ್ಟೇ ಅಲ್ಲ, ನಾವು ಕಟ್ಟೋದು ಕೇವಲ ಹೌಸ್ ಅಲ್ಲ, ಅದು ನಿಜವಾದ ಅರ್ಥದಲ್ಲಿ ಹೋಮ್. ಹೋಮ್ಗೂ ಹೌಸ್ಗೂ ವ್ಯತ್ಯಾಸ ಇದೆ. ಹೌಸ್ ಅನ್ನೋದು ಕಲ್ಲು, ಇಟ್ಟಿಗೆ, ಮಾರ್ಬಲ್ಲು, ಹಿತ್ತಲುಗಳ ಮೊತ್ತ. ಹೋಮ್ ಅನ್ನೋದು ಬದುಕು. ಆದ್ದರಿಂದಲೇ ಸುದರ್ಶನ್ ಫಾಕೀರ್ ಎಂಬ ಕವಿ ದೂರಿಯಾ ಚಿತ್ರದಲ್ಲಿ ಒಂದು ಹಾಡು ಬರೆಯುತ್ತಾನೆ. ಅದಕ್ಕೆ ಜಯದೇವ್ ಸಂಗೀತ ಮಾಡ್ತಾರೆ. ತುಂಬ ಹೃದಯ ಸ್ಪರ್ಶಿ. ನನ್ನ ಮನೆಯ ವಿಳಾಸವಿಷ್ಟೇ. ಈ ಮನೆ 4 ಕಡೆಯಿಂದ ಮುಕ್ತ. ನೀನು ಕದ ತಟ್ಟಬೇಕಿಲ್ಲ, ಇದೀರಾ ಅಂತ ಕೂಗಬೇಕಿಲ್ಲ. ಅಸಲು ಮನೆಗೆ ಬಾಗಿಲೇ ಇಲ್ಲ. ಇರುವ ಗೋಡೆಗಳೆಲ್ಲ ಅದೃಶ್ಯ, ಮೌನ. ನನ್ನ ಚಂದದ ಮನೆಗೊಂದು ಸೂರೂ ಇಲ್ಲ. ಬೆಳಕು ನಿಚ್ಚಳ, ತುಂಬ ಬಿಸಿಲು ಅನ್ನಿಸ್ತಾ. ಬದುಕೆ, ನಿನ್ನ ಸೆರಗಲ್ಲಿ ಕೊಂಚ ನೆರಳು ಕದ್ದುಕೊಂಡು ನಾನು ಬದುಕಬೇಕು ಬದುಕೆ. ನೋಡು, ನನ್ನ ಮನೆಯ ವಿಳಾಸ ಸ್ಪಷ್ಟವಿದೆ. ಮನೆ ಎದುರು ಪ್ರೀತಿ ಅಂತ ಬರೆದಿದೆ. ಜಸ್ಟ್ ಪ್ರೀತಿ. ನೀನು ಕದ ತಟ್ಟಲೇಬೇಕಿಲ್ಲ. ನೀನು ಬಂದೆ ಅನ್ನೋದು ನಿನ್ನ ಉಸಿರಾಟದ ಏರಿಳಿತಗಳಿಂದಲೇ ನಾನು ಗೊತ್ತು ಮಾಡ್ಕೊಂಡು ಬಿಡ್ತೀನಿ. ತುಯ್ದು ಬರುವ ಗಾಳಿಯ ಘಮ ನನಗೆ ಗುಟ್ಟು ಬಿಟ್ಟುಕೊಡುತ್ತೆ. ನಿನ್ನ ಸೃಷ್ಟಿಯ ಹೂವು ನಾನು. ನಿನ್ನ ಬೊಗಸೆಯಲ್ಲಿ ಈ ಮುಖ ಮುಚ್ಚಿಕೊಂಡು ಬದುಕು ಕಳೆಯಬೇಕು ಬದುಕೆ. ನನ್ನ ಬದುಕೆ, ನನ್ನ ಮನೆಗೆ ಬಾ. ದಟ್ಸ್ ಎಕ್ಸಾಕ್ಟ್ಲಿ ದಿ ಡ್ರೀಮ್. ಮನೆ ಅಂದರೆ ಅದು. ಮನೆ ಕಟ್ಟುವ ಕನಸು ಅಂದರೆ ಅದು. ಮನೆ ಅಂದರೆ ಹೌಸ್ ಕನ್ಸ್ಟ್ರಕ್ಟ್ ಮಾಡಿ ಸಾಲ ಸೋಲಕ್ಕೆ ಸಿಲುಕಿ ತೊಂದರೆಗೊಳಗಾದವರನ್ನ ನಾನು ಸಾಕಷ್ಟು ಸಲ ನೋಡಿದ್ದೀನಿ. ಆದರೆ ನೀನು ಬಂದೆ ಎಂಬುದನ್ನು ಕೇವಲ ನಿನ್ನ ಉಸಿರಾಟದ ಏರಿಳಿತದಿಂದ, ನಿನ್ನ ಮೈಯ ಘಮದಿಂದ ತಿಳಿದುಕೊಂಡು ಬಿಡಬಲ್ಲ ಮನೆಯೊಡತಿ ಮತ್ತು ಮನೆಯೊಡೆಯ ಕಟ್ಟಿದಂಥ ಹೋಮ್ನಿಂದಾಗಿ ಯಾರಾದರೂ ಪಡೆದಿದ್ದರೆ ಅದು ಸಂತೋಷ ಒಂದೇ, ಶಾಂತಿ ಒಂದೇ, ನೆಮ್ಮದಿ ಒಂದೇ. ಆ ತರಹದ ಹೋಮ್ ಯಾರನ್ನೂ ಸಂಕಷ್ಟಕ್ಕೆ ಸಿಲುಕಿಸಿಲ್ಲ. ಈ ಧ್ವನಿ ಮುದ್ರಿಕೆಯನ್ನ ನೀವು ಮನೆಯವರೆಲ್ಲ ಕೇಳ್ತಾ ಇದ್ದೀರಾದರೆ ನಿಮ್ಮಲ್ಲಿ ನಾನು ವಿನಂತಿಸೋದಿಷ್ಟೇ. ಹೌಸ್ ಕನ್ಸ್ಟ್ರಕ್ಟ್ ಮಾಡುವ ಕನಸಿನ ಜೊತೆಯಲ್ಲೇ ಒಂದು ಹೋಮ್ ಬಿಲ್ಡ್ ಮಾಡುವಂಥ ಆರೋಗ್ಯಕರವಾದ ಕನಸನ್ನೂ ಕಾಣಿ. ಈಗಿನಿಂದಲೇ, ಈ ಕ್ಷಣದಿಂದಲೇ. ಮನೆಗಳಿಗೆ ಹೆಸರಿಡೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೂಡ ನಾನು ತುಂಬ ಕುತೂಹಲಿ. ನಿಮಗೆ ಗೊತ್ತಿರಬಹುದು, ಮುಂಬಯಿಯ ಅತ್ಯಂತ ದುಬಾರಿ ಪ್ರದೇಶವಾದ ಬ್ಯಾಂಡ್ ಸ್ಟ್ಯಾಂಡ್ನಲ್ಲಿ ಮನೆ ಕಟ್ಟಿಸಿರುವ ಶಾರುಖ್ ಖಾನ್ ತನ್ನ ಮನೆಗೆ ಇಟ್ಟಿರುವ ಹೆಸರು ಮಿನ್ನತ್. ಕನ್ನಡದ ಕವಿ ನಿಸಾರ್ ಅಹಮದ್ ಅವರು ತಮ್ಮ ಪದ್ಮನಾಭನಗರದ ಮನೆಗಿಟ್ಟಿರುವ ಹೆಸರು ಹಯಾತ್. ಹಯಾತ್ ಅಂದರೆ ಬದುಕು. ಜ್ಞಾನಪೀಠ ಪ್ರಶಸ್ತಿ ವಿಜೇತ ಚಂದ್ರಶೇಖರ ಕಂಬಾರರು ತಮ್ಮ ಮನೆಗೆ ಸಿರಿಸಂಪಿಗೆ ಅಂತ ಹೆಸರಿಟ್ಟಿದ್ದಾರೆ. ಚಿತ್ರನಟ, ನಾಟಕಕಾರ ಸಿಂಹ ಹೆಸರಿಟ್ಟಿರೋದು ಸರಿಯಾಗೇ ಇದೆ. ಅದರ ಹೆಸರು ಗುಹೆ.
ವಿಷ್ಣುವರ್ಧನ್ ನಾಗರಹಾವು ಚಿತ್ರದಿಂದ ಬ್ರೇಕ್ ಪಡೆದಿದ್ದರಿಂದ ತುಂಬ ಅರ್ಥಗರ್ಭಿತವಾಗಿ ವಲ್ಮೀಕ ಅಂತ ಹೆಸರಿಟ್ರು. ಕೆಲವರು ಮನೆ ದೇವರ ಹೆಸರಿಡ್ತಾರೆ. ಲಕ್ಷ್ಮೀನಾರಾಯಣ ನಿಲಯ, ವೆಂಕಟೇಶ್ವರ ನಿಲಯ, ಬನಶಂಕರಿ ನಿಲಯ. ಅದೆಲ್ಲ ಸರಿ. ಬೆಂಗಳೂರಿನಲ್ಲಿ ನಾನೊಂದು ಮನೆ ನೋಡಿದ್ದೀನಿ. ಅದರ ಹೆಸರು ಬೇತಾಳ ನಿಲಯ. ಹಾಗಂತ ಯಾಕೆ ಹೆಸರಿಟ್ಟರೋ ಗೊತ್ತಿಲ್ಲ. ಮನೆಯ ವಾಸ್ತು ತಪ್ಪಬಹುದು, ಆರ್ಕಿಟೆಕ್ಟ್ ತಪ್ಪಿರಬಹುದು. ಆದರೆ ಹೆಸರು ಬೇತಾಳ ನಿಲಯವಾದರೂ ಆ ಮನೆಯ ತಾಳ ತಪ್ಪಬಾರದು ಅಲ್ವೇ? ಮನೆಯ ತಲೆಬಾಗಿಲಲ್ಲಿ ಒಣಗಿದ್ದರೆ ತೋರಣ, ಮನೆಯ ತಲೆಬಾಗಿಲಲ್ಲಿ ಒಣಗಿದ್ದರೆ ತೋರಣ, ನಾನೊಬ್ಬನೇ ಅಲ್ಲ ನೀನೂ ಕಾರಣ. ದಾಂಪತ್ಯದ ಒಲವು ತಂದು ತುಂಬಬೇಕು ನಾವೇ ಪ್ರತಿ ಸಲವು ಎಂಬ ಮುತ್ತಿನಂಥ ಸಾಲುಗಳನ್ನು ಬರೆಯುತ್ತಾರೆ ಕವಿ BR ಲಕ್ಷ್ಮಣರಾವ್. ನೀವು ನಿಮ್ಮ ಮನೆಗೆ ಏನೇ ಹೆಸರಿಡಿ, ಹೇಗೇ ಸಿಂಗಾರ ಮಾಡಿ, ಆದರೆ ತೋರಣ ಬಾಡದೇ ಇರೋ ಹಾಗೆ ಪ್ರೀತಿಯ ಹೂರಣವನ್ನು ಮನೆಯವರೆಲ್ಲರೂ ತಂದು ಹಾಕ್ತಾನೇ ಇರಬೇಕು. ಗೃಹ ಪ್ರವೇಶದ ದಿನವೊಂದೇ ಅಲ್ಲ, ಮನೆಯ ಹೆಬ್ಬಾಗಿಲ ತೋರಣ ಪ್ರತಿನಿತ್ಯ ನಳನಳಿಸುತ್ತಲೇ ಇರಬೇಕು. ಮೊದಲಿನಂತೆ ಈಗೆಲ್ಲ ಗೃಹಿಣಿಯರು ತಮ್ಮನ್ನು ತಾವು ಹೌಸ್ ವೈಫ್ ಅಂತ ಕರೆದುಕೊಳ್ಳೋದಿಲ್ಲ. ಅವರಿಗೆ ತಮ್ಮ ಪ್ರಾಮುಖ್ಯತೆ ಗೊತ್ತಾಗಿದೆ. ಹೋಮ್ ಮೇಕರ್ ಅಂತ ಪರಿಚಯ ಮಾಡ್ಕೋತಾರೆ. ಒಬ್ಬ ಕಾಂಟ್ರಾಕ್ಟರ್ ತನ್ನನ್ನು ತಾನು ಹೋಮ್ ಬಿಲ್ಡರ್ ಅಂತ ಪರಿಚಯಿಸ್ಕೋಬಹುದು. ಆದರೆ ಹೋಮ್ ಮೇಕರ್ ಅಂತ ಪರಿಚಯಿಸ್ಕೊಳ್ಳೋದು ಆಕೆ ಮಾತ್ರ, ಗೃಹಿಣಿ. ನನ್ನ ಬಲವಾದ ವಾದ ಅಂದರೆ ಗೃಹಿಣಿ ಎಷ್ಟರ ಮಟ್ಟಿಗೆ ಹೋಮ್ ಮೇಕರ್ ಅನ್ನಿಸ್ಕೋತಾಳೋ ಆಕೆಯ ಗಂಡ ಅಂದರೆ ಮನೆ ಯಜಮಾನ ಕೂಡ ಹೋಮ್ ಮೇಕರ್ ಅನ್ನಿಸ್ಕೋಬೇಕು. ಕನಸು ಅನ್ನೋದು ಮಲಗಿ ಏಳುವುದರ ನಡುವಿನ ಸಮಯದಲ್ಲಿ ಘಟಿಸುವ ಕಾಲ್ಪನಿಕ ಸಂಗತಿ ಅಲ್ಲ. ಅದು ಅದರ ಸಾಕಾರಕ್ಕಾಗಿ ನಾವು ದಿನವಿಡೀ ಬಡಿದಾಡುವ ರಿಯಾಲಿಟಿ. ನಾನು ನಟನಾಗ್ತೀನಿ ಅನ್ನೋ ಕನಸು, ಗಾಯಕನಾಗ್ತೀನಿ ಅನ್ನೋ ಕನಸು, ವ್ಯಾಪಾರಿ ಆಗ್ತೀನಿ ಅನ್ನೋ ಕನಸು, ದುಡ್ಡು ಮಾಡ್ತೀನಿ ಅನ್ನೋ ಕನಸು, ರಾಜಕಾರಣಿಯಾಗುವ ಕನಸು, ಈ ವರ್ಷದ ವಿಶ್ವಸುಂದರಿಯಾಗುವ ಕನಸು, ಅಮೆರಿಕದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತೀನಿ ಅನ್ನೋ ಕನಸು, ಪ್ರಾಣಕ್ಕಿಂತ ಹೆಚ್ಚಾಗಿ ಅವನನ್ನ ಪ್ರೀತಿಸ್ತೀನಿ ಅನ್ನೋ ಕನಸು, ನೀವು ತುಂಬಾ ಇಷ್ಟಪಡುವ ನಟನನ್ನ, ಕ್ರಿಕೆಟಿಯರ್ನನ್ನ, ಬರಹಗಾರನನ್ನ, ಗಾಯಕನನ್ನ ಭೇಟಿಯಾಗ್ತೀನಿ ಅನ್ನೋ ಕನಸು, ಇವತ್ತಿನ ರೇಸ್ನಲ್ಲಿ ಗೋಲ್ಡ್ ಮೆಡಲ್ ಗೆಲ್ತೀನಿ ಅನ್ನುವಂಥ ಕನಸು, ಈ ಸಲದ ಪರೀಕ್ಷೆಯ ರಿಸಲ್ಟು ನಾನು ಬಯಸಿದ ಹೊಸ್ತಿಲು ದಾಟಿರುತ್ತೆ ಅನ್ನೋ ಕನಸು, ಬಂದಿರುವ ಈ ಆಫ್ಟರ್ ಆಲ್ ಕಾಯಿಲೆ ವಾಸಿಯಾಗುತ್ತೆ ಅನ್ನೋ ಕನಸು. ಇಂಥ ನೂರಾರು ಸಾವಿರಾರು ಕನಸುಗಳಿಗಿಂತ ಮುಖ್ಯವಾದದ್ದು ನಾನು ಒಬ್ಬ ಒಳ್ಳೆಯ ಹೋಮ್ ಮೇಕರ್ ಆಗ್ತೀನಿ ಅನ್ನೋ ಕನಸು. ಅದನ್ನೇ ನಾನು ಆರಂಭದಲ್ಲಿ ಹೇಳಿದ್ದು. ಮನುಷ್ಯನ ಅತಿದೊಡ್ಡ ಇನ್ವೆನ್ಷನ್ ಅಂದರೆ ಫ್ಯಾಮಿಲಿ ಅಂತ. ಮನೆಯಲ್ಲಿ ನೆಮ್ಮದಿಯಾಗಿರೋ ಮನುಷ್ಯ ಬದುಕಿನಲ್ಲಿ ಬೇರೆ ಬೇರೆ ಸಾಧನೆಗಳನ್ನು ಅನಾಯಾಸವಾಗಿ ಮಾಡ್ತಾ ಹೋಗ್ತಾನೆ. ವಿಪರೀತ ಸಿಡ್ಕೋರು, ಕೈಗೆತ್ತಿಕೊಂಡ ಕೆಲಸವನ್ನು ಅರ್ಧಂಬರ್ಧ ಮಾಡಿಬಿಡೋರು, ಪದೇ ಪದೇ ನೌಕರಿ ಕಳ್ಕೊಳ್ಳೋರು, ಇಂಥವ್ರನ್ನೆಲ್ಲ ನೀವು ಗಮನಿಸಿ ನೋಡಿ. ಅತೃಪ್ತ ಮನೆಗಳಿಂದ ಅವರು ಹೊರಟವರಾಗಿರ್ತಾರೆ. ಸಣ್ಣದಕ್ಕೂ ತಿರುಗಿ ಬೀಳೋ ಮಗ, ಪದೇ ಪದೇ ಫೇಲ್ ಆಗುವ ಮಗಳು, ತೀರಾ ಚಿಕ್ಕ ವಯಸ್ಸಿಗೆ ತಲೆ ಮಾಸಿದ ಹುಡುಗನೊಬ್ಬನೊಂದಿಗೆ ಅಫೇರ್ ಇಟ್ಕೊಂಡು ಬಿಡೋ ಮಗಳು, ಜವಾಬ್ದಾರಿಯೇ ಅರ್ಥ ಮಾಡಿಕೊಳ್ಳದ ಮನೆ ಒಡತಿ, ಇವರೆಲ್ಲ ಅನ್ಹ್ಯಾಪಿ ಹೋಮ್ಗಳಿಂದ ಹೊರಬಿದ್ದವರೇ ಆಗಿರ್ತಾರೆ. ಒಂದು ನೆಮ್ಮದಿಯಾದ ಕುಟುಂಬದೊಳಕ್ಕೆ ಈ ಅನ್ಹ್ಯಾಪಿನೆಸ್ ಯಾವಾಗ ಬಂದು ಸೇರಿಕೊಂಡು ಬಿಡುತ್ತೆ ಅಂತ ಹೇಳೋದು ಕಷ್ಟ. ಈಗಷ್ಟೇ ವಯಸ್ಸಿಗೆ ಬರ್ತಿರೋ ಮಗಳಿಗೆ ಒಂದು ಮೊಬೈಲ್ ಕೊಡಿಸಿದ್ರ ಅವಳ ಭವಿಷ್ಯ ಹಾಳಾಯಿತು ಅಂತಲೇ ಅರ್ಥ. ಹಾಗೇನೆ ಓದೋ ಮಗನಿಗೆ ಬೈಕ್ ಕೊಡಿಸೋದು. ಪ್ಲೀಸ್ ಡೋಂಟ್ ಡೂ ಇಟ್. ನಾವೆಲ್ಲ ಫೋನ್ಗಳೇ ಇಲ್ಲದ ಕಾಲದಲ್ಲಿ ಬದುಕಿ ಬೆಳೆದವರು. ಈಗಲೂ ಅದು ಸಾಧ್ಯ. ಇಷ್ಟು ಮೀರಿ ಮನೆಗೊಂದು ಫೋನ್ ಬೇಕು ಅನ್ನಿಸ್ತಾ ಒಂದು ಲ್ಯಾಂಡ್ ಫೋನ್ ತಂದು ಮನೆಯ ಮಧ್ಯದ ಹಾಲ್ನಲ್ಲಿ, ಲಿವಿಂಗ್ ರೂಮ್ನಲ್ಲಿ ಇಟ್ಕೊಳ್ಳಿ. ಯಾರಿಗೆ ಫೋನ್ ಬಂದರೂ ಅವರು ಉಳಿದೆಲ್ಲರಿಗೂ ಕೇಳಿಸೋ ಹಾಗೆ ಮಾತಾಡಲಿ. ಅದು ನಿಜಕ್ಕೂ ಒಳ್ಳೆಯ ಅಭ್ಯಾಸ. ಕಡೆಯ ಪಕ್ಷ ದಿನದಲ್ಲಿ ಒಂದು ಊಟವನ್ನು ಮನೆಯಲ್ಲಿ ಎಲ್ಲರೂ ಜೊತೆ ಕೂತ್ಕೊಂಡು ಮಾಡಬೇಕು ಅನ್ನೋ ನಿಯಮ ಮಾಡಿಕೊಳ್ಳಿ. ಅದು ನಿಮ್ಮ ಸಂಬಂಧಗಳನ್ನು ಆರೋಗ್ಯವಂತಗೊಳಿಸುತ್ತದೆ. ಬೈ ದಿ ವೇ, ನಿಮ್ಗೊಂದು ಮಾತು ಹೇಳೋದು ಮರ್ತೆ. ನಾವೆಲ್ಲರೂ ಮನೆ ಕಟ್ಟಬೇಕು ಅಂತ ಯೋಚಿಸಿದಾಗ ನಮಗೆ ಏನೆಲ್ಲ ಬೇಕು ಅಂತ ಯೋಚಿಸ್ತೇವೆ. ಅದರಂತೆಯೇ ಪ್ಲ್ಯಾನ್ ಮಾಡ್ತೇವೆ. ಗಂಡ ಹೆಂಡತಿಗೆ ಒಂದು ಮಾಸ್ಟರ್ ಬೆಡ್ರೂಮ್, ಮಗನಿಗೊಂದು ಮಗಳಿಗೊಂದು ಪ್ರತ್ಯೇಕ ಕೋಣೆ, ಬಂದ ಅತಿಥಿಗಳಿಗೆ ಒಂದು ಗೆಸ್ಟ್ ರೂಮ್, ನಿತ್ಯದ ಉಪಯೋಗಕ್ಕೆ ಬಾರದ ವಸ್ತುಗಳನ್ನು ಇಡೋದಕ್ಕೆ ಒಂದು ಲಂಬರ್ ರೂಮ್, ಕಿಚನ್, ಬಾತ್ರೂಮ್, ಸಾಕಿದ್ದೇ ಆದರೆ ನಾಯಿಗೂ ಒಂದು ಗೂಡು, ಕೊಂಚ ದುಡ್ಡಿದ್ದವರಾದರೆ ಸರ್ವೆಂಟ್ ಕ್ವಾರ್ಟರ್ಸ್, ಹೀಗೆ ಎಲ್ಲ ಇರ್ತವೆ. ಆದರೆ ಯಾಕೋ ಏನೋ ಅಮ್ಮನಿಗೆ ಅಂತ ಒಂದು ರೂಮ್ ಕಟ್ಟಿಸ್ಬೇಕು ಅನ್ನೋದನ್ನೇ ಮರ್ತು ಬಿಡ್ತೀವಿ ಕಣ್ರಿ.
ಅನೇಕರ ಮನೆಗಳಲ್ಲಿ ಅಮ್ಮಂದರು ಹಾಲ್ನಲ್ಲೇ ಇರ್ತಾರೆ, ಅಲ್ಲೇ ಮಲಗ್ತಾರೆ, ಮಕ್ಕಳನ್ನ ಆಡಿಸ್ತಾರೆ, ದಿನವಿಡೀ ಕೆಲಸ ಮಾಡ್ತಾರೆ. ಆದರೆ ಅವ್ರಿಗೊಂದು ರೂಮು ಅಂತಾನೆ ಇರಲ್ಲ, ಅವ್ರಿಗೆ ಅಂತ ಒಂದು ಟಿವಿ ಇರಲ್ಲ. ಮೊಮ್ಮಗ MTV ನೋಡ್ತಾ ಇದ್ರೆ ಅವರು ಅನಿವಾರ್ಯವಾಗಿ ಅದನ್ನೇ ನೋಡಬೇಕು. ಯಾರಾದರೂ ಅತಿಥಿಗಳು ಬಂದ್ರೆ ಹಾಲ್ನಿಂದ ಸರಕ್ಕಂತ ಎದ್ದು ಹೋಗ್ಬೇಕು. ಯಾಕೆ ಹೀಗೆ? ಅಮ್ಮ ನಮ್ಮ ಕುಟುಂಬದ ಮೂಲ ಬೇರಲ್ವೇ? ಯಾಕೆ ನಾವು ನಮ್ಮ ಕನಸಿನಲ್ಲಿ ಅವರನ್ನು ಸೇರಿಸ್ಕೊಳ್ಳೋದಿಲ್ಲ? ಈ ವಿಷಯದಲ್ಲಿ ಪ್ರಖ್ಯಾತ ಚಿತ್ರನಟ ಪ್ರಕಾಶ್ ರಾಯ್ ಅವನನ್ನು ನಾನು ತುಂಬ ಇಷ್ಟಪಡ್ತೀನಿ, ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕೆ ಅಂದರೆ ಅವನು ಭವ್ಯವಾಗಿ ಕಟ್ಟಿಸಿರೋ ಬಂಗಲೆಯಲ್ಲಿ ಅಮ್ಮನಿಗೋಸ್ಕರ ಅಂತ ಒಂದು ರೂಮ್ ಕಟ್ಟಿಸಿದ್ದಾನೆ. ಅಷ್ಟೇ ಅಲ್ಲ, ಅಮ್ಮಂಗೆ ತನ್ನದೇ ಆದ ಬ್ಯಾಂಕ್ ಅಕೌಂಟ್ ಇದೆ. ಆವಾಗ ಇವಾಗ ಗೆಳೆಯ ಪ್ರಕಾಶ್ ರೈ ಅಮ್ಮನ ಕೈಲಿ ಛೋಟಾ ಮೋಟಾ ಸಾಲನೂ ಇಸ್ಕೋತಿರ್ತಾನೆ. ನನ್ನ ಮಾತಿನ ಅರ್ಥ ಇಷ್ಟೇ, ನಾವೆಲ್ಲ ಚಿಕ್ಕ ವಯಸ್ಸಿನವರು, ತುಂಬ ವರ್ಷ ಬದುಕೋರು. ಆದರೆ ಅಮ್ಮಂದಿರಿಗೆ ನಮ್ಮನ್ನು ಬಿಟ್ಟು ಹೊರಡೋ ಅನಿವಾರ್ಯತೆ ಇರುತ್ತೆ. ಇರೋಷ್ಟು ವರ್ಷ ಅವರನ್ನ ಪ್ರೀತಿಯಿಂದ, ಅಕ್ಕರೆಯಿಂದ ಎಲ್ಲ ಅನುಕೂಲಗಳನ್ನು ಕೊಟ್ಟು ಚೆನ್ನಾಗಿ ನೋಡ್ಕೊಂಡು ಬಿಡೋಣ. ನಿಮಗೆ ವಿಜಯ ಸಂಕೇಶ್ವರ್ ಗೊತ್ತು, VRL ಸಂಸ್ಥೆಯ ಮಾಲೀಕರು. ವಿಜಯ ಕರ್ನಾಟಕ ಪತ್ರಿಕೆಯನ್ನ ಹುಟ್ಟಾಕಿ ಅದನ್ನ ಮುಗಿಲೆತ್ತರಕ್ಕೆ ಬೆಳೆಸಿದಂಥ ಸಾಹಸಿ. ಭಾರತದಾದ್ಯಂತ ಅವರ 3400 ಲಾರಿಗಳು, ಬಸ್ಸುಗಳು ಓಡಾಡ್ತಾನೇ ಇರ್ತವೆ. 15,000 ನೌಕರರಿದ್ದಾರೆ. ಹಿಸ್ ಅ ಬಿಗ್ ಮ್ಯಾನ್. 3 ಸಲ MP ಆಗಿದ್ರು, ಈ ಸಲ MLC ಆಗಿದ್ದಾರೆ. ಆದರೆ ನಾನು ಶ್ರೀಮಂತಿಕೆಯನ್ನ ಒಂದು ಬೆರಗಿನ ದೃಷ್ಟಿಯಿಂದ ನೋಡಿದವನೇ ಅಲ್ಲ. ಜಗತ್ತಿನ ಪರಮ ಶ್ರೀಮಂತ ಕೂಡ ನನ್ನಲ್ಲಿ ಅಚ್ಚರಿ ಹುಟ್ಟಿಸೋದಿಲ್ಲ. ಮುಂಬೈಗೆ ಹೋದಾಗ ಯಾರೋ ಗೆಳೆಯರು ಅಂಬಾನಿಯ ಗಗನಚುಂಬಿ ಮನೆ ತೋರಿಸಿ, ಇದರಲ್ಲಿ 20 ಬೆಡ್ರೂಮ್ ಇವೆ, ಸ್ವಿಮ್ಮಿಂಗ್ ಪೂಲ್ ಇದೆ, ಸುಮ್ಮನೆ ಮನೆ ಮೇಂಟೈನ್ ಮಾಡೋಕೆ ಅಂತಲೇ 300 ಜನ ನೌಕರರಿದ್ದಾರೆ, ಗ್ರೇಟ್ ಹೌಸ್ ಅಂತೆಲ್ಲ ವಿವರಿಸ್ತಾ ಇದ್ರು. ಅದೆಲ್ಲ ಸರಿ, 25 ಬೆಡ್ರೂಮ್ ಇದ್ರೂ ಅಂಬಾನಿ ಮಲಗೋದು ಒಂದೇ ಬೆಡ್ರೂಮ್ನಲ್ಲಿ ತಾನೆ. ನನ್ನೊಳಗೆ ಕೇಳಿಕೊಂಡು ನಾನು ನಕ್ಕೆ. ಆದರೆ ಮೊನ್ನೆ ಗೆಳೆಯರಾದ, ನನಗಿಂತ 10 ವರ್ಷಕ್ಕೆ ಹಿರಿಯರಾದ ವಿಜಯ ಸಂಕೇಶ್ವರ್ ಅವರ ಮನೆಗೆ ಹೋಗಿದ್ದೆ. ಸಾಮಾನ್ಯವಾಗಿ ನಾನು ಯಾರ್ದೂ ಮನೆಗಳಿಗೆ ಹೋಗೋದಿಲ್ಲ. ಮನೆ ಅನ್ನೋದು ಒಬ್ಬ ವ್ಯಕ್ತಿಯ, ಒಂದು ಕುಟುಂಬದ ಪ್ರೈವೇಟ್ ಪ್ಲೇಸ್. ಅವರು ತಮಗೆ ಹೇಗೆ ಬೇಕೋ ಹಾಗಿರ್ತಾರೆ. ಸ್ವತಂತ್ರವಾಗಿ ಬದುಕೋಕೆ ನಿರ್ಮಿಸಿಕೊಂಡಂಥ ಒಂದು ಖಾಸಗಿ ಗೂಡು ಕಟ್ಕೊಂಡಿರ್ತಾರೆ. ನಾವು ದಗ್ಗಂತ ಹೋಗಿ ಕೂತ್ಕೊಂಡ್ಬಿಡಬಾರ್ದು. ಭೇಟಿ ಆಗೋದಕ್ಕೆ ಆಫೀಸು, ಪಾರ್ಕು, ಹೋಟೆಲು ಇದ್ದೇ ಇರ್ತವೆ. ಹಾಸಿಗೆಗೂ ಅಷ್ಟೇ. ಚಿಕ್ಕಂದಿನಿಂದ ನನ್ನ ತಾಯಿ ನನಗೆ ಕಲಿಸಿದ ಅಭ್ಯಾಸ ಅಂದರೆ, ಯಾವ ಕಾರಣಕ್ಕೂ ಬೇರೆಯವರ, ಅದರಲ್ಲೂ ದಂಪತಿಗಳು ಬಳಸೋ ಹಾಸಿಗೆ ಮೇಲೆ ಕೂತ್ಕೋಬಾರ್ದು. ಅದನ್ನು ನಾನು ಇವತ್ತಿಗೂ ಪಾಲಿಸ್ತಾ ಬಂದಿದ್ದೀನಿ. ದೇ ಆರ್ ಆಲ್ ಸ್ಮಾಲ್ ಲಿಟಲ್ ಥಿಂಗ್ಸ್ ಆಫ್ ಲೈಫ್. ಆದರೆ ಸಂಕೇಶ್ವರರು ಮೊನ್ನೆ ಬೇರೆಯದೇ ಕಾರಣಕ್ಕೆ ತಮ್ಮ ಮನೆಗೆ ಆಮಂತ್ರಿಸಿದ್ರು. ಅವರ ಮನೆ ಬಗ್ಗೆ ಮಾತಾಡೋಕೆ ಕೂತ್ಕೊಂಡ್ರೆ ಅದೇ ಒಂದು ಅಧ್ಯಾಯವಾದೀತು. 3/4 ಎಕರೆಯಲ್ಲಿ ಅವರು ಕಟ್ಟಿರೋ ಮನೆಯನ್ನು ಪೂರ್ತಿಯಾಗಿ ನೋಡೋಕೆ ಕಡೆಯ ಪಕ್ಷ 3/4 ದಿನ ಬೇಕಾದೀತು. ಅದಲ್ಲ ನನ್ನನ್ನು ಅಟ್ರಾಕ್ಟ್ ಮಾಡಿದ್ದು. ಅವರ ಮನೆಯ ಪ್ರತಿ ಕೋಣೆಗೂ 2 ಕಿಟಕಿಗಳಿವೆ. ಅದರ ಉದ್ದೇಶ ಕ್ರಾಸ್ ವೆಂಟಿಲೇಷನ್. ಇದು ಪ್ರತಿಯೊಬ್ಬರೂ ಗಮನಿಸಬೇಕಾದ, ಅಳವಡಿಸಿಕೊಳ್ಳಬೇಕಾದ ನಿಯಮ ಅಂತ ನಾನು ಭಾವಿಸ್ತೀನಿ. 2 ಕಿಟಕಿ ಇಡೋಕೆ ಅವಕಾಶ ಇರದ ಕಡೆಗೆ ಒಂದು ಚಿಕ್ಕ ಕಿಂಡಿಯನ್ನಾದರೂ ಇಡಿ. ಒಂದು ಕಿಂಡಿಯಿಂದ ಇನ್ನೊಂದು ಕಡೆಗೆ, ಒಂದು ಕಿಟಕಿಯಿಂದ ಇನ್ನೊಂದು ಕಡೆಗೆ ಗಾಳಿ ಬೆಳಕು ಹರಿದಾಡ್ತಾನೇ ಇರಬೇಕು. ಅದು ನಿಜಕ್ಕೂ ನಮ್ಮನ್ನು ಆರೋಗ್ಯವಾಗಿಡ್ತದೆ. ಅವರ ಮನೆಯಲ್ಲಿ ನಾನು ಗಮನಿಸಿದ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಬಾತ್ರೂಮ್ ಅಥವಾ ಟಾಯ್ಲೆಟ್ಗೆ ಹೋಗೋರು ಒಳಗಿಂದ ಚಿಲಕ ಹಾಕೋತಾರಲ್ಲ, ಆ ಚಿಲಕದ ಪಕ್ಕದಲ್ಲಿ ಒಂದು ಕೈ ಸಲೀಸಾಗಿ ತೂರಬಹುದಾದಷ್ಟು ಚಿಕ್ಕ ಕಿಂಡಿ ಇಡಿ. ಅದಕ್ಕೆ ಈ ಕಡೆಯಿಂದ ನೋಡಿದ್ರೆ ಅಥವಾ ಆ ಕಡೆಯಿಂದ ನೋಡಿದ್ರೆ ಕಾಣಿಸದೇ ಇರುವಂಥ ದಪ್ಪನೆಯ ನಾನ್ ಸೀಥ್ರೂ ಗ್ಲಾಸ್ ಹಾಕ್ಸಿ. ಇದ್ಯಾಕೆ ಹೀಗೆ ಹಾಕ್ಸಿದಿರಿ ಅಂತ ಕೇಳಿದಾಗ ಸಂಕೇಶ್ವರ್ ಅವರು ಕೊಟ್ಟ ಉತ್ತರ ತುಂಬ ಸರಿ ಅನ್ನಿಸ್ತು. ಎಷ್ಟೋ ಸಲ ಮಕ್ಕಳು ಒಳಗಡೆ ಹೋಗಿ ಚಿಲ್ಕ ಹಾಕ್ಕೊಂಡ್ಬಿಡ್ತವೆ. ಅವರನ್ನು ಹೊರಕ್ಕೆ ತೆಗಿಬೇಕು ಅಂದರೆ ಇಡೀ ಒಂದು ಬಾಗಿಲು ಒಡಿಬೇಕು. ಅದರ ಬದಲಿಗೆ ಈ ನಾನ್ ಸಿ ಥ್ರೂ ಗ್ಲಾಸ್ ಒಡೆದು ಬಿಟ್ರೆ ಒಳಕ್ಕೆ ಕೈ ಹಾಕಿ ಸುಲಭಕ್ಕೆ ಚಿಲ್ಕ ತೆಗೆದು ಅವರನ್ನು ಹೊರಕ್ಕೆ ಕರ್ಕೊಂಡು ಬರಬಹುದು. ಅಷ್ಟೇ ಅಲ್ಲ, ನಾನು ಯಾವಾಗಲೂ ಒಂದು ತಮಾಷೆ ಹೇಳ್ತಾ ಇರ್ತೀನಿ. ಮನೆ ಚಿಕ್ಕದಾದರೂ ಪರವಾಗಿಲ್ಲ, ಬೆಡ್ರೂಮ್ ಚಿಕ್ಕದಾದರೂ ಓಕೆ, ಸ್ನಾನದ ಮನೆ ಬಾತ್ರೂಮ್ ಸಾಕಷ್ಟು ವಿಶಾಲವಾಗಿರಬೇಕು.
ನೂತನ ವಿವಾಹಿತರಿಗೆ ಅಥವಾ ಜೀವನಾಸಕ್ತಿ ಇರೋ ರಸಿಕ ದಂಪತಿಗಳಿಗೆ ಬಾತ್ರೂಮ್ ವಿಶಾಲವಾಗಿರೋದ್ರಿಂದ ಆಗೋ ಲಾಭವೇನು ಅಂತ ಗೊತ್ತಿರುತ್ತೆ. ಬೆಡ್ರೂಮ್ ಬೋರ್ ಆದರೆ ಇರಲಿ ಅಂತ ಒಂದು ಆಲ್ಟರ್ನೇಟಿವ್ ಕಣ್ರಿ ಬಾತ್ರೂಮು. ಹಾಗೇನೆ ಬಾತ್ರೂಮ್ನಲ್ಲಿ ಸಂಗೀತ ಇರಬೇಕು ಅನ್ನೋದು ನನ್ನದೊಂದು ಹುಚ್ಚು ಡ್ರೀಮ್ ಆಗಿತ್ತು. ದಿನಾಲೂ ಸ್ನಾನ ಮಾಡ್ತೀನೋ ಬಿಡ್ತೀನೋ ಅದು ಬೇರೆ ಮಾತು, ಮಾಡಿದ ದಿವಸ ಸಂಗೀತ ಕೇಳಿಸ್ಕೋಬೇಕು. ಹಾಗೇನೆ ಕೆಲವರಿಗೆ ವಿಪರೀತವಾದ ಮಾರ್ಬಲ್ ಹುಚ್ಚಿರುತ್ತೆ. ಮನೆಯಲ್ಲಿ ಎಲ್ಲಿ ಬೇಕಾದರೂ ಮಾರ್ಬಲ್ ಹಾಕಿಸಿ, ಇಟಾಲಿಯನ್ ಮಾರ್ಬಲ್ ಇದ್ದರೆ ಅದನ್ನೇ ಹಾಕಿಸಿ. ಆದರೆ ನಿಂತ್ಕೊಂಡು ಸ್ನಾನ ಮಾಡೋ ಜಾಗದಲ್ಲಿ ಯಥಾ ಪ್ರಕಾರ ಟ್ರೆಡಿಷನಲ್ ಆದ ಹಳೆಯ ಕಾಲದ ಒರಟಾದ ಗ್ರಾನೈಟ್ ಬಂಡೆನೇ ಹಾಕಿಸಿ. ಇಟ್ ಈಸ್ ರಿಯಲಿ ಸೇಫ್. ತುಂಬ ಜನ ವಯಸ್ಸಾದವರು, ಅದರಲ್ಲೂ ಕೊಂಚ ಸ್ಥೂಲಕಾಯದವರು ಹೆಚ್ಚಿನ ಸಲ ಅಪಾಯಕ್ಕೆ ಒಳಗಾಗೋದೇ ಜಾರುವ ನೆಲದ ಇಟಾಲಿಯನ್ ಮಾರ್ಬಲ್ ಇರುವಂಥ ಬಾತ್ರೂಮ್ಗಳಲ್ಲಿ. ಮನೆಯಲ್ಲಿ ಹಿರಿಯರಿದ್ದಾಗ ಈ ವಿಶೇಷವಾದ ಎಚ್ಚರಿಕೆ ವಹಿಸಲೇಬೇಕು. ನೆನಪಿರಲಿ, ಇವತ್ತು ಹೃತಿಕ್ ರೋಷನ್ನು, ದೀಪಿಕಾ ಪಡ್ಕೋಣೆ ಥರ ಇರೋ ನಾವು ನಾಳೆ ವಯಸ್ಸಾಗೋರೆ. ಆದರೆ ವಯಸ್ಸಾಗೋದು ಅಂತೀನಲ್ಲ, ಅದು ಒಂದೇ ಸಲಕ್ಕೆ ಆಗುವಂಥದ್ದಲ್ಲ. ನಮಗೆ ಗೊತ್ತಿಲ್ಲದೆ ನಾವೇನೂ ಮಾಡದೆ ತನ್ನ ಪಾಡಿಗೆ ತಾನು ಆಗೋದು ವಯಸ್ಸು ಒಂದೇ. ಆದರೆ ವಯಸ್ಸಾಗೋದನ್ನು ಆಗಾಗ ಗಮನಿಸೋಕೆ ಒಂದು ಪುಟ್ಟ ಸಾಧನವಿದೆ. ಅದರ ಹೆಸರು ಡ್ರೆಸ್ಸಿಂಗ್ ಮಿರರ್. ನಾನು ಹೊಸ ಮನೆ ಕಟ್ಸೋ ಗೆಳೆಯರಿಗೆಲ್ಲ ಹೇಳೋದು ಒಂದೇ ಮಾತು. ನಿಲುವೆತ್ತರದ ಅಟ್ಲೀಸ್ಟ್ 6 ಅಡಿ ಎತ್ತರದ ಒಂದು ಸ್ವಚ್ಛವಾದ ಕನ್ನಡಿ ಇರಬೇಕಾಗಿದ್ದು ನಿಮ್ಮ ಡ್ರೆಸ್ಸಿಂಗ್ ರೂಮ್ನಲ್ಲಿ ಅಲ್ಲ, ಅದು ಬಾತ್ರೂಮ್ನಲ್ಲಿರಬೇಕು. ನೂತನ ದಂಪತಿಗಳಿಗೆ ಅದರಿಂದ ಆಗೋ ಪ್ರಯೋಜನದ ಮಾತು ಬಿಡಿ, ಅದಕ್ಕೋಸ್ಕರ ಒಂದು ಬೇರೆ ಸಿಡಿನೇ ಮಾಡೋಣ. ಆದರೆ ಸ್ನಾನವಾದ ತಕ್ಷಣ ನಮ್ಮ ದೇಹದಲ್ಲಿ ನಮಗೇ ಗೊತ್ತಿಲ್ಲದೆ ಆಗ್ತಿರೋ ಬದಲಾವಣೆಗಳೇನು ಅನ್ನೋದನ್ನು ಈ ನಿಲುವುಗನ್ನಡಿ ಹೇಳುತ್ತೆ. ತುಂಬ ಜನಕ್ಕೆ ಒಂದು ವಿಷಯ ಗೊತ್ತಿರೋದಿಲ್ಲ. ನಾವು ಸ್ನಾನಕ್ಕೆ ಅಂತ ನಿಂತಾಗ ನಮ್ಮ ಪಾದ ನಮಗೆ ಕಾಣಿಸ್ತಿದ್ಯಾ ಅಂತ ನಾವು ನೋಡ್ಕೊಳ್ಳೋದೇ ಇಲ್ಲ. ಯುನೋ, ನನ್ನ ಪಾದ ನನಗೆ ಕಾಣಿಸ್ತಾ ಇಲ್ಲ ಅಂತ ಗ್ಯಾರಂಟಿಯಾದ ದಿನವೇ ನನ್ನ ದೇಹದ ತೂಕವನ್ನು 106 ಕೆಜಿಯಿಂದ 70 ಕೆಜಿಗೆ ಇಳಿಸ್ಕೊಳ್ಳೋಕ್ಕೆ ತೀರ್ಮಾನಿಸಿತು. ಅಷ್ಟು ದೊಡ್ಡ ಬೊಜ್ಜು ನಿಮಗೆ ಬೆಳಿಬಾರದು. ಇಂಥ ನಮ್ಮ ದೇಹದ ಗುಟ್ಟುಗಳನ್ನು ನಮಗೆ ಅತ್ಯಂತ ಪ್ರೈವೇಟ್ ಆಗಿ ಹೇಳಿಕೊಡೋ ನಿರುಪದ್ರವಕಾರಿ ಫ್ರೆಂಡ್ ಅಂದರೆ ನಿಲುವುಗನ್ನಡಿ. ಉಟ್ಟ ಸೀರೆ, ತೊಟ್ಟ ಪ್ಯಾಂಟು ಸರಿಯಾಗಿದೆಯಾ, ಮಾಡಿಕೊಂಡು ಸಿಂಗಾರ ಬಂಗಾರ ಸರಿಯಾಗಿದೆಯಾ ಅಂತ ನೋಡ್ಕೊಳ್ಳೋಕ್ಕೆ ಫೈನ್, ನಿಮ್ಮ ಡ್ರೆಸ್ಸಿಂಗ್ ರೂಮ್ನಲ್ಲಿ ಒಂದು ಮಿರರ್ ಇಟ್ಕೊಳ್ಳಿ. ಆದರೆ ಬಾತ್ರೂಮ್ನಲ್ಲಿ ಮಾತ್ರ ಒಂದು ನಿಲುವುಗನ್ನಡಿ ಕಂಪಲ್ಸರಿ. ನೆನಪಿರಲಿ, ಅದು ಹೆಚ್ಚಿನ ಖರ್ಚಿಲ್ಲದೆ ನಮ್ಮ ದೇಹವನ್ನು ಪ್ರತಿನಿತ್ಯ ಸ್ಕ್ಯಾನ್ ಮಾಡೋ ಪ್ರೈವೇಟ್ ಸ್ಕ್ಯಾನರ್. ಮೈ ಡಿಯರ್ ಫ್ರೆಂಡ್ಸ್, ನಾನು ಇಂಜಿನಿಯರೂ ಅಲ್ಲ, ಕಾಂಟ್ರಾಕ್ಟರೂ ಅಲ್ಲ, ವಾಸ್ತು ಪಿತಾಮಹನೂ ಅಲ್ಲ. ನನಗೆ ಮನೆ ಇದೆ, ಮನೆಗಳಿವೆ. ಮದುವೆ ಮಾಡಿಕೊಡುವಾಗ ಹೆಣ್ಣು ಮಕ್ಕಳಿಗೆ ಮನೆ ಕೊಟ್ಟಿದ್ದೀನಿ. ಆದರೆ ಬಿಲೀವ್ ಮೀ, ಈ ತನಕ ನಾನು ಒಂದೇ ಒಂದು ಮನೆಯೂ ಕೂಡ ನಿಂತು ಕಟ್ಟಿಸಿಲ್ಲ. ನನ್ನ ಆಫೀಸು ಸೇರಿದಂತೆ ನಾನು ಯಾವ ಮನೆಯನ್ನು ಕಟ್ಟಿಸಿಲ್ಲ, ಪ್ಲ್ಯಾನ್ ಮಾಡಿಲ್ಲ, ಕಾಂಟ್ರಾಕ್ಟರ್ಗಳ ಪರಿಚಯ ಇಲ್ಲ, ಲೇಟಾಗಿ ಬಂದು ಬೀಡಿ ಸೇತ್ತಾ ಕೂತು ಟೈಮ್ ವೇಸ್ಟ್ ಮಾಡೋ ಮೇಸ್ತ್ರಿ ಜೊತೆ ಜಗಳ ಆಡಿಲ್ಲ, ವಾಸ್ತು ಕೇಳಿಲ್ಲ. ಹೆಚ್ಚಿನ ಮನೆಗಳಿಗೆ ಗೃಹ ಪ್ರವೇಶಕ್ಕೆ ಕರೆದ್ರೂ ನಾನು ಹೋಗೋದಿಲ್ಲ. ರವಿ ಬಂದ್ರೇನೆ ಮನೆಯೊಳಕ್ಕೆ ದನ ನುಗ್ಗಿಸಿ ಗೃಹ ಪ್ರವೇಶದ ಶಾಸ್ತ್ರ ಪೂರೈಸಿದ ಹಾಗಾಗುತ್ತೆ ಅಂತ ನನ್ನ ಗೆಳೆಯರು ತಮಾಷೆ ಮಾಡ್ತಾ ಇರ್ತಾರೆ. ಆದರೂ ನಾನು ಒಂದು ಮನೆ ಹೇಗಿರಬೇಕು ಅನ್ನೋದನ್ನು ಕಲ್ಪಿಸಿಕೊಳ್ಳಬಲ್ಲೆ. ಅದರ ಬಗ್ಗೆ ನನ್ನದೇ ಆದಂಥ ಡ್ರೀಮ್ ಇಟ್ಕೊಂಡಿರೋ ಮನುಷ್ಯ ನಾನು, ಕನಸು ಕಟ್ಕೊಂಡಿರೋ ಮನುಷ್ಯ. ಕೆಲವು ಮನೆಗಳಿರ್ತವೆ, ಒಳಕ್ಕೆ ಹೋದ ಕೂಡಲೇ ಆಹ್ಲಾದ ಅನಿಸುತ್ತೆ. ಮತ್ತೆ ಕೆಲವು ಮನೆಗಳಿರ್ತವೆ, ಅಲ್ಲಿ ಶ್ರೀಮಂತಿಕೆ ಎದ್ದು ಕಾಣುತ್ತೆ. ಕೆಲವಕ್ಕೆ ಢಾಳ ಬಣ್ಣ, ಮತ್ತೆ ಕೆಲವು ಸಾಫ್ಟ್ ಅಂಡ್ ಸಿರೀನ್. ಇನ್ನು ಕೆಲವು ಮನೆಗಳೊಳಕ್ಕೆ ಹೋಗ್ತಾ ಇದ್ರೆ ಶಾಪಿಂಗ್ ಮಾಲ್ನೊಳಕ್ಕೆ ಹೋದ ಅನುಭವ ಆಗುತ್ತೆ. ಇದ್ರ ಬಗ್ಗೆ ಒಂದು ಜೋಕ್ ಇದೆ ಕೇಳಿ. ಒಂದ್ಸಲ ಒಬ್ಬ ಕಳ್ಳ ಬೆಂಗಳೂರಿನ ಒಬ್ಬ ನಟನ ಮನೆಯೊಳಕ್ಕೆ ರಾತ್ರಿ ನುಗ್ತಾನೆ. ಒಂದೊಂದೇ ಕೋಣೆಯೊಳಕ್ಕೆ ಹೋಗಿ ಏನೇನು ಕಾಣಿಸುತ್ತೋ ಅದನ್ನೆಲ್ಲ ಕದಿತಾನೆ. ಆದರೆ ಕೊನೆಯಲ್ಲಿ ಅವನಿಗೆ ಭಯಂಕರವಾದ ಸಮಸ್ಯೆ ಎದುರಾಗುತ್ತೆ. ಈ ಮನೆಯಿಂದ ಹೊರಕ್ಕೆ ಹೋಗೋದು ಹೇಗೆ? ಮಲಗಿದ್ದ ಆ ನಟನನ್ನು ಎಬ್ಬಿಸಿ, ಗುರು ಉಪೇಂದ್ರ, ನನ್ನ ಜೀವನದಲ್ಲಿ ಇನ್ಮೇಲೆ ಯಾವತ್ತೂ ಕಳ್ಳತನ ಮಾಡೋದಿಲ್ಲ ಗುರು, ನನಗೆ ದಯವಿಟ್ಟು ನಿಮ್ಮ ಮನೆಯಿಂದ ಹೊರಕ್ಕೆ ಹೋಗೋ ದಾರಿ ತೋರಿಸಿ ಉಪಕಾರ ಕಟ್ಕೋತೀಯಾ ಅಂತ ಕೇಳ್ತಾನೆ. ಆ ನಟನ ಹೆಸರು ಉಪೇಂದ್ರ ಅಂತ ನಾನು ತಮಾಷೆಗೆ ಆಗಾಗ ಹೇಳ್ತಾ ಇರ್ತೀನಿ. ಅದರ ಅರ್ಥವಿಷ್ಟೇ, ಸಾಧ್ಯವಾದಷ್ಟು ಮನೆಯನ್ನು ಸರಳವಾಗಿ, ಆರ್ಟಿಸ್ಟಿಕ್ ಆಗಿ, ನಿಮ್ಮ ಕನಸಿಗೆ, ಅಭಿರುಚಿಗೆ ಅನುಗುಣವಾಗಿ ಕಟ್ಟಿಸ್ಕೊಳ್ಳಿ.
ದುಡ್ಡು ಬಂದ ಹಾಗೆಲ್ಲ ಎಕ್ಸ್ಟೆಂಡ್ ಮಾಡ್ತಾ ಹೋಗೋಣ, ಅದಕ್ಕೆ ಅವಕಾಶ ಇರೋ ಹಾಗೆ ಕಟ್ಸ್ಕೋಬೇಕು ಅಂತ ಹೊರಟಾಗಲೇ ಗೂಡಿನ ಅನೇಕ ಪ್ಯಾಸೇಜುಗಳ ಬಂದ ಕಳ್ಳನಿಗೆ ವಾಪಸ್ ಹೋಗೋದಕ್ಕೂ ಆಗದಂಥ ವಿಚಿತ್ರವಾದ ಕಾಂಪ್ಲೆಕ್ಸ್ ಕಟ್ಟಿಬಿಡ್ತೀವಿ. ಅಕಸ್ಮಾತ್ ದುಡ್ಡು ಬಂದಾಗ ಕಟ್ಸ್ಕೊಳ್ಳೋಣ ಅಂತ ಅಂದ್ಕೊಂಡ್ರೂ ಪ್ಲ್ಯಾನ್ ಮಾಡುವಾಗಲೇ ಅದಕ್ಕೊಂದು ಅವಕಾಶ, ಅದಕ್ಕೊಂದು ಆಪ್ಷನ್ ಕೊಟ್ಕೊಂಡಿರಿ. ಕನಸು ಅನ್ನೋದು ಕಲ್ಲು ಕಟ್ಟಡದ ಮನೆಯೊಂದೇ ಕಟ್ಟುವಂಥದ್ದು, ಕಟ್ಟಿ ಮುಗಿಸುವಂಥದ್ದು ಅಲ್ಲ. ಅದು ನಿಮ್ಮ ಲೈಫ್ ಸ್ಟೈಲ್ ಬದಲಿಸುವಂಥ ಕನಸಾಗಬೇಕು. ಎಂಥ ದೊಡ್ಡ ಬಾಡಿಗೆ ಮನೇಲಿದ್ರೇನು, ನಂದು ಅಂತ ಒಂದು ಸ್ವಂತ ಗೂಡಲ್ಲಿದ್ದೀನಿ ಅನ್ನೋ ಸಮಾಧಾನವಿದೆಯಲ್ಲ, ಅದು ನಿಮ್ಮ ವ್ಯಕ್ತಿತ್ವವನ್ನೇ ಬದಲಿಸಬೇಕು. ನಿಮ್ಮದು ಹೊಸ ಮನೆ ಅಷ್ಟೇ ಅಲ್ಲ, ಹೊಸ ಬದುಕು ಕೂಡ. ಹ್ಯಾವ್ ಎ ನ್ಯೂ ಪರ್ಸನಾಲಿಟಿ. ಹೊಸದಾದ ತುಂಬ ಪಾಸಿಟಿವ್ ಆದ ಅಭ್ಯಾಸಗಳನ್ನು ಹೊಸ ಮನೆಯಲ್ಲಿ ರೂಢಿಸಿಕೊಳ್ಳಿ. ಲೈಕ್ ಸೂರ್ಯೋದಯಕ್ಕೆ ಮುಂಚೆ ಎದ್ದು ನಿಮ್ಮ ಮನೆಯ ಬಾಲ್ಕನಿಯಲ್ಲಿ ನಿಂತು, ಕಿಟಕಿಯಲ್ಲಿ ನಿಂತು ಕಾಫಿ ಕುಡಿತಾ ಸೂರ್ಯೋದಯವನ್ನು ನೋಡ್ತೀನಿ ಅಂತ ನಿರ್ಧರಿಸಿ. ಇಟ್ ಬ್ರಿಂಗ್ಸ್ ಗ್ರೇಟ್ ಚೇಂಜ್ ಇನ್ ಯುವರ್ ಲೈಫ್. ಏನೇ ಕೆಲಸ ಇರಲಿ, ಗಂಡ ಹೆಂಡತಿ ಚಿಕ್ಕದೊಂದು ವಾಕ್ ಮಾಡಿ ಬರೋಣ ಅಂತ ನಿರ್ಧರಿಸಿ. ಮನೆಯಲ್ಲಿದ್ದಾಗ, ಅಟ್ಲೀಸ್ಟ್ ಮನೆಯಲ್ಲಿದ್ದಾಗ ಸಿಗರೇಟ್ ಸೇದಲ್ಲ ಮತ್ತು ಸುಳ್ಳು ಹೇಳಲ್ಲ ಅಂತ ತೀರ್ಮಾನಿಸಿ. ಯಾರಾದರೂ ಫೋನ್ ಮಾಡಿದಾಗ ಅಪ್ಪ ಮನೆಯಲ್ಲಿಲ್ಲ ಅಂತ ಮಕ್ಕಳ ಕೈಲಿ ಸುಳ್ಳು ಹೇಳಿಸಲ್ಲ ಅಂತ ನಿರ್ಧರಿಸಿ. ನೀನು ಸುಳ್ಳು ಹೇಳಬಾರ್ದು ಅಂತ ಮಗುಗೆ ಬುದ್ಧಿ ಹೇಳೋ ಅಧಿಕಾರ ನಿಮ್ಮದಾಗಿರುತ್ತೆ. ಯಾವ ಕಾರಣಕ್ಕೂ ಮನೆಯಲ್ಲಿ ಪಾರ್ಟಿ ಮಾಡಲ್ಲ ಅಂತ ತೀರ್ಮಾನಿಸಿ. ಮನೆಯ ನೆಮ್ಮದಿ ಇಮ್ಮಡಿಯಾಗುತ್ತೆ. ಪರೀಕ್ಷೆಗಳು ಹತ್ತಿರವಿದ್ದಾಗ ನಿಮಗೆ ಅವರು ಎಷ್ಟೇ ಆತ್ಮೀಯರಾಗಿರಲಿ ಮನೆಗೆ ಅತಿಥಿಗಳನ್ನು ಕರಿಬೇಡಿ. ರೆಫ್ರಿಜಿರೇಟರ್ನ ನೀರು ಮತ್ತು ಔಷಧಿಗೋಸ್ಕರ ಮಾತ್ರ ಬಳಸ್ತೀವಿ ಅಂತ ನಿರ್ಧರಿಸಿ. ಇದೆಲ್ಲ ಆದಮೇಲೆ ನಿಮ್ಮ ಮನೆಯಲ್ಲಿ ನಿಮ್ಮದು ಅಂತ ಪ್ರತಿಯೊಬ್ಬರೂ ಒಂದು ಜಾಗ ಆಯ್ಕೆ ಮಾಡಿಕೊಳ್ಳಿ. ಅದು ನಿಮ್ಮದಷ್ಟೇ ಆದ, ನಿಮ್ಮದೇ ಆದ ಪ್ರೀತಿಯ ಜಾಗ, ಒಂದು ಸಾಫ್ಟ್ ಕಾರ್ನರ್. ಅಲ್ಲಿ ಕೂತು ಸಂಗೀತ ಕೇಳಿ, ನಿಮ್ಗಿಷ್ಟವಾದ್ದನ್ನು ಯೋಚಿಸಿ, ಕಾನ್ಸಂಟ್ರೇಟ್ ಮಾಡಿ, ನಿರ್ಧಾರಗಳನ್ನು ಕೈಗೊಳ್ಳಿ. ಪತ್ರಿಕೆ ಓದಿ, ಇವತ್ತೇನು ಮಾಡಬೇಕು ಅಂತ ಪಟ್ಟಿ ಮಾಡಿಕೊಳ್ಳಿ. ಅಂದುಕೊಂಡಿದ್ದನ್ನೆಲ್ಲ ಮಾಡಿದಿನ ಅಂತ ರಾತ್ರಿ ಕೂತು ವಿಮರ್ಶೆ ಮಾಡಿಕೊಳ್ಳಿ. ಈ ಜಾಗ ಇಂಥದ್ದೇ ಆಗಿರಬೇಕು ಅಂತ ಇಲ್ಲ. ದೇವರ ಕೋಣೆ, ಬೆಡ್ರೂಮಿನ ಕಿಟಕಿ, ಸ್ಟಡಿ ರೂಮ್, ಟಾಯ್ಲೆಟ್, ಹಿತ್ತಲು, ಬಾಲ್ಕನಿ, ಎನಿ ಡ್ಯಾಮ್ ಪ್ಲೇಸ್. ನಿಮ್ಗೊಂದು ತಮಾಷೆ ಗೊತ್ತಾ? ನಾನು ಪುಸ್ತಕ ಇಲ್ಲದೆ ಟಾಯ್ಲೆಟ್ಗೆ ಹೋಗೋದೇ ಇಲ್ಲ. ಅದನ್ನು ನನಗೆ ಹೇಳಿಕೊಟ್ಟ ಮಿತ್ರ ದಿವಂಗತ ಶಂಕರ್ ನಾಗ್. ಬದುಕಿನಲ್ಲಿ ನಿರಂತರವಾಗಿ ಕನಸುಗಳನ್ನು ಚೇಸ್ ಮಾಡ್ತಲೇ ಇರು ಅನ್ನೋದನ್ನ ನನಗೆ ರಕ್ತಗತವಾಗಿ ಹೋಗೋ ಹಾಗೆ ಹೇಳಿಕೊಟ್ಟ ಮಹಾಗುರು ಶಂಕರ್ ನಾಗ್. ಅವನು ಇದ್ದಿದ್ರೆ ನೀವು ಗೃಹ ಪ್ರವೇಶಕ್ಕೆ ಅವನನ್ನು ಕರೆದು ನಿಮ್ಮ ಮನೆಯೆಲ್ಲ ತೋರಿಸಿ ಅವನಿಗೆ ಈ CD ಹಾಕಿ ಕೇಳಿಸಿದ್ದಿದ್ರೆ ಎಷ್ಟು ಸಂತೋಷ ಪಡ್ತಾ ಇದ್ನೋ ಗೊತ್ತಿಲ್ಲ. ಆ ಕಾರಣಕ್ಕಾಗಿ ಆದರೂ ಮನೆಗೆ ಬರೋ ಅತಿಥಿಗಳಿಗೆ, ಗೃಹ ಪ್ರವೇಶ, ಮದುವೆಯಂಥ ಸಮಾರಂಭಗಳಿಗೆ ಈ ರಿಟರ್ನ್ ಗಿಫ್ಟ್ ಕೊಡುವ, ಈ ರೀತಿಯಾಗಿ ಒಂದು CD ಮಾಡಿಸಿಕೊಡುವ ಸಂಪ್ರದಾಯ ಕರ್ನಾಟಕದಲ್ಲಿ ಬಹುಶಃ ಮೊದಲ ಬಾರಿಗೆ ಭಾರತದಲ್ಲಿ ಬೆಳೆಯಲಿ. ಅದಕ್ಕೆ ಕಾರಣರಾದ ಶಿವಮೊಗ್ಗದ ಪ್ರಕಾಶ್ ಮತ್ತು ಮಂಜುಳಾ ದಂಪತಿಗಳಿಗೆ ನಾನು ಪ್ರೀತಿಯ ನಮಸ್ಕಾರಗಳನ್ನು ಹೇಳ್ತಿದ್ದೀನಿ. ನಿಜ, ಮನೆ ಅನ್ನೋದು ಜೀವನದ ಅತಿ ದೊಡ್ಡ ಕನಸು. ನಿಮ್ಮೆಲ್ಲರ ಬದುಕುಗಳಲ್ಲೂ ಆ ಕನಸು ನನಸಾಗಲಿ. ಮಾಡಿದ ಸಾಲ ತೀರಿ, ದುಗುಡ ದುಮ್ಮಾನಗಳಿಲ್ಲದೆ ಸಂತೋಷಕರವಾದ, ನೆಮ್ಮದಿಯಾದ, ಅರ್ಥಪೂರ್ಣವಾದ ಬದುಕು ನೀವು ಕಟ್ಕೊಳ್ಳೋ ಹಾಗಾಗಲಿ. ಆದರೆ ಮನೆ ಅನ್ನೋದು ಕೊನೆಯ ಕನಸೇನಲ್ಲ. ಅದು ಮತ್ತೊಂದು ಕನಸುಗಳ ಮಹಾ ಮೆರವಣಿಗೆ ಹೊರಡೋದಕ್ಕೆ ನೀವು ಆಯ್ಕೆ ಮಾಡಿಕೊಂಡಿರೋ ರೆಸ್ಟಿಂಗ್ ಪ್ಲೇಸ್. ಈ ಬದುಕು ಯಾವತ್ತಿಗೂ ಕನಸುಗಳಿಲ್ಲದೆ ಬಣಗುಡಬಾರದು. ಒಂದು ಪುಸ್ತಕ, ಒಂದು ಪ್ರವಾಸ, ಒಂದು ಚಿಂತನೆ, ಒಂದು ಗೆಳೆತನ ಎಲ್ಲವೂ ನಿಮ್ಮಲ್ಲೊಂದು ಹೊಸ ಕನಸು ಮೂಡಿಸ್ತವೆ. ಮನೆಯಲ್ಲಿ ಒಳ್ಳೆಯದೊಂದು ಉಪಯುಕ್ತವಾದ ಪುಟ್ಟ ಲೈಬ್ರರಿ ಇಟ್ಕೊಳ್ಳಿ. ಒಳ್ಳೆಯ ಸೌಂಡ್ ಸಿಸ್ಟಮ್ ತಂದಿಟ್ಕೊಂಡು ನಿಮಗಿಷ್ಟವಾದ ಭಾವಗೀತೆ, ದೇವರ ನಾಮ, ಸಿನಿಮಾ ಹಾಡು, ನನ್ನಂಥವನ ತಲಹರಟೆ ಎಲ್ಲವನ್ನೂ ಕೇಳಿಸ್ಕೊಳ್ಳಿ. ಕನಸಿನಿಂದ ಕನಸಿಗೆ, ಯಶಸ್ಸಿನಿಂದ ಯಶಸ್ಸಿಗೆ, ಸಾಧನೆಯಿಂದ ಸಾಧನೆಗೆ, ಸಂತೋಷದಿಂದ ಸಂತೋಷಕ್ಕೆ ನಡೀತಾ, ನೆಗೀತಾ, ಇನ್ನೊಂದು ಮಾರು ಈಸ್ ಬೀಳ್ತಾ ಮುಂದಕ್ಕೆ ಹೋಗ್ತಾನೆ ಇರಿ. ನಿಮ್ಮ ಮನೆ ನಿಮ್ಮೆಲ್ಲ ಕನಸುಗಳ ತವರಾಗಲಿ, ಗರ್ಭವಾಗಲಿ, ನೆಲೆಯಾಗಲಿ ಅಂತ ನಾನು ಈ ಧ್ವನಿ ಸುರುಳಿಗೆ ಆಹ್ಲಾದಕರ